ಎಲ್ರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿನಿಯರೇ, ನನ್ನ ಕಳೆದ ವಿಡಿಯೋದಲ್ಲಿ ನಾವು ಎಂಟರ್ಪ್ರೆನರ್ಶಿಪ್ ಡೆವಲಪ್ಮೆಂಟ್ ಸಬ್ಜೆಕ್ಟಿನ 3ನೇ ಯೂನಿಟಿನ ಮೊದಲ 3 ಸೆಷನ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ನಂತರದ 3 ಸೆಷನ್ಗಳ ಬಗ್ಗೆ, ಅಂದರೆ ಸೆಷನ್ 24, 25 ಮತ್ತು 26ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಇದರಲ್ಲಿ ಮೊದಲನೇ ಸೆಷನ್ನು 24ನೇದು ಸೆಷನ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ, ಸೊ ವಿ ವಿಲ್ ರೀಕಾಲ್ ದ ಪ್ರೀವಿಯಸ್ ಕ್ಲಾಸ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್. ಸೊ ಅಂದರೆ 23ನೇ ಸೆಷನ್ನಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಕಂಟೆಂಟ್ಸ್ ಆಫ್ ಬಿಸ್ನೆಸ್ ಪ್ಲ್ಯಾನ್. ಸೊ ಈ ಒಂದು ಬಿಸ್ನೆಸ್ ಪ್ಲ್ಯಾನಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಇರಬೇಕು, ಅಂದರೆ ನಾವು ಒಂದು ಬಿಸ್ನೆಸ್ ಪ್ಲ್ಯಾನು ಅಥವಾ ಐಡಿಯಾನ ತಯಾರು ಮಾಡಿ ಅದು ರಿಪೋರ್ಟ್ ಆಗಿ ಬರೆದಾಗ, ಇನ್ ರೈಟಿಂಗಲ್ಲಿ ಬರೆದಾಗ, ಸೊ ಆ ರೈಟಿಂಗ್ನಲ್ಲಿ ಏನೆಲ್ಲ ಇರಬೇಕು ಅಂತ. ಸೊ ಅದು ನಾವು ಕಳೆದ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ, ಸೊ ಅದು ಜನರಲ್ ಇನ್ಫಾರ್ಮೇಷನ್ ಆಫ್ ದಿ ಪ್ರಾಜೆಕ್ಟರ ಇರಬಹುದು, ಅಥವಾ ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನರ ಇರಬಹುದು, ಅಥವಾ ನಾವು ತೆಗೆದುಕೊಂಡಿರುವಂಥ ಪ್ರಾಜೆಕ್ಟಿನ ಪೊಲ್ಯೂಷನ್ ಕಂಟ್ರೋಲ್ ರಿಲೇಟೆಡ್ ರೆಮಿಡೀಸರ ಇರಬಹುದು, ಅಥವಾ ಕಮ್ಯುನಿಕೇಷನ್ ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ಆಸ್ಪೆಕ್ಟ್ ಡಿಸ್ಕಸ್ ಮಾಡಿದ್ವಿ. ಪ್ರೊಡಕ್ಷನ್ ಪ್ರಾಸೆಸ್ದು ಡೀಟೇಲ್ಸು ಯಾವೆಲ್ಲ ಆ ರಿಪೋರ್ಟ್ನಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀವಿ. ಹಾಗೆಯೇ ಮಾರುಕಟ್ಟೆಗೆ ಸಂಬಂಧಿತವಾದಂಥ ಚಟುವಟಿಕೆಗಳು, ಅಥವಾ ಹಣಕಾಸಿಗೆ ಸಂಬಂಧಿಸಿದಂಥ ಚಟುವಟಿಕೆಗಳು, ಮಾನವ ಸಂಪನ್ಮೂಲಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಗಳು, ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಯಾವೆಲ್ಲ ಆ ಕಂಟೆಂಟ್ಸ್ ಆಫ್ ಬಿಸ್ನೆಸ್ ಪ್ಲ್ಯಾನಲ್ಲಿ ಇರಬೇಕು ಅಂತ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ 23ನೇ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನಾವು ವಿ ವಿಲ್ ಮೂವ್ ಆನ್ ಟು ದ 24th session. So in this session we will be discussing about the process of project formulation and preparation, especially relating to the financial aspect. ಸೊ ಅಂದರೆ ಹಣಕಾಸಿಗೆ ಸಂಬಂಧಿಸಿದಂಥ ಕ್ರಿಯಾಯೋಜನೆಯ ಪ್ರತಿಪಾದನೆಯಲ್ಲಿ ಯಾವೆಲ್ಲ ವಿಷಯಗಳು ಬರ್ತಾವೋ, ಸೊ ಅವನ್ನೆಲ್ಲದರ ಬಗ್ಗೆ ನಾವು ಇದರಲ್ಲಿ ಚರ್ಚೆ ಮಾಡೋಣ 24ನೇ ಸೆಷನ್ನಲ್ಲಿ. ಸೊ 24ನೇ ಸೆಷನ್ನದ್ದು ಮೂಲ ಉದ್ದೇಶ ಏನು ಅಂದರೆ, ಟು ನೋ ದ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಆಫ್ ದಿ ಬಿಸ್ನೆಸ್ ಪ್ರಾಜೆಕ್ಟ್. And after studying this session, you will be able to solve the given problem using the Venn diagram. ಸೊ ಮೊದಲನೇದಾಗಿ ಪ್ರಾಸೆಸ್ ಆಫ್ ಪ್ರಾಜೆಕ್ಟ್ ಫಾರ್ಮುಲೇಷನ್ ಅಂದರೆ ಏನು ಅಂತ ಚರ್ಚೆ ಮಾಡೋಣ. ಅಂದರೆ ನಾವು ಹಣಕಾಸಿನ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ, ಸೊ ನಾವು ಮೊದಲು ಈ ಹಣಕಾಸಿನ ಪ್ರತಿಪಾದನೆಯಲ್ಲಿರುವಂಥ ಹಂತಗಳು ಯಾವ್ಯಾವು ಅಥವಾ ಪ್ರಕ್ರಿಯೆಗಳು ಯಾವುವು ಅಂತ ಮೊದಲು ಚರ್ಚೆ ಮಾಡಿ, ಆಮೇಲೆ ನಾವು ಹಣಕಾಸಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಲೆಟ್ ಮಿ ಎಕ್ಸ್ಪ್ಲೇನ್ ಯು ವಾಟ್ ಈಸ್ ಪ್ರಾಜೆಕ್ಟ್ ಫಾರ್ಮುಲೇಷನ್. ಸೊ ಪ್ರಾಜೆಕ್ಟ್ ಫಾರ್ಮುಲೇಷನ್ ಅಂದರೆ ಮುಂಚೆ ಹೇಳಿದಾಗೆ ಇಟ್ ಇನ್ವಾಲ್ವ್ಸ್ ಅ ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟಿಗೇಷನ್. ಹಂತವಾಗಿ ಇನ್ವೆಸ್ಟಿಗೇಷನ್ ಮಾಡುವುದು, ಅದು ಮೌಲ್ಯಮಾಪನರಾಗಿರ್ಬೋದು ಅಥವಾ ವಿಶ್ಲೇಷಣೆಯರಾಗಿರ್ಬೋದು. ಯಾವುದರ ಬಗ್ಗೆ ವಿಶ್ಲೇಷಣೆ ಅಂತಂದರೆ ದ ರಿಸೋರ್ಸಸ್ ಆ್ಯಂಡ್ ದ ಡೆವಲಪ್ಮೆಂಟ್ ಆಫ್ ಪ್ರಾಜೆಕ್ಟ್ ಐಡಿಯಾಸ್. ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕ್ರಿಯಾಯೋಜನೆಯ ಐಡಿಯಾಗಳು ಅಂತ. ಸೊ ಇಟ್ ಪ್ರೊವೈಡ್ಸ್ ಅ ಕಂಟ್ರೋಲ್ ಮೆಕ್ಯಾನಿಸಮ್ ಫಾರ್ ರಿಸ್ಟ್ರಿಕ್ಟಿಂಗ್ ಎಕ್ಸ್ಪೆಂಡಿಚರ್ ಆನ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್. ಸೊ ಒಂದು ಒಳ್ಳೆ ಪ್ರಾಜೆಕ್ಟನ್ನು ಫಾರ್ಮುಲೇಟ್ ಮಾಡಿದ್ದೇ ಆದರೆ, ಸೊ ನಾವು ತುಂಬ ಪರಿಣಾಮಕಾರಿಯಾಗಿ
ಈ ಪ್ರಾಜೆಕ್ಟಿನ ಬೆಳವಣಿಗೆಗೆ ಸಂಬಂಧಪಟ್ಟಂಥ ಖರ್ಚು ವೆಚ್ಚಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳಬಹುದು ಅಂತ. ಸೊ ಇಲ್ಲ ಅಂತಂದರೆ ಈ ಎಕ್ಸ್ಪೆಂಡಿಚರ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್, ಸೊ ದಿಸ್ ಪ್ರಾಸೆಸ್ ಆಫ್ ಪ್ರಾಜೆಕ್ಟ್ ಫಾರ್ಮುಲೇಷನ್ ವಿಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಸೊ ಹಿಯರ್ ಹಂತಗಳು, ಪ್ರಕ್ರಿಯೆಗಳು ಯಾವುವು ಅಂತಂತಂದರೆ, ಇಲ್ಲಿ ಮೊದಲನೇ ಪ್ರಕ್ರಿಯೆ ಫೀಸಿಬಿಲಿಟಿ ಅನಾಲಿಸಿಸ್ ಅಂತ ಹೇಳ್ತೀವಿ. ಅಂದರೆ ಫೀಸಿಬಿಲಿಟಿ ಅನಾಲಿಸಿಸ್ ಅಂದರೆ ನಾವು ತಗೊಂಡಿರುವಂಥ ಪ್ರಾಜೆಕ್ಟು ಅದು ಸಾಧ್ಯವೇ ಇಲ್ಲವೇ ಎಂಬುದರ ಬಗ್ಗೆ ವಿಶ್ಲೇಷಣೆ ಮಾಡುವುದು. ಸೊ ಯು ವಿಲ್ ಬಿ ಹ್ಯಾವಿಂಗ್ ಅಟ್ ದಿ ಫಸ್ಟ್ ಸ್ಟೇಜ್ ದ ಡ್ರೀಮ್ ಇನ್ ಯುವರ್ ಮೈಂಡ್. ಸೊ ನಿಮ್ಮಲ್ಲಿ ಒಂದು ಕಲ್ಪನೆ ಅಂತ ಇರುತ್ತೆ, ಒಂದು ಕನಸು ಅಂತ ಇರುತ್ತೆ. ಸೊ ಆ ಪ್ರಾಜೆಕ್ಟಿನ ಕಲ್ಪನೆ, ಕನಸು ನಿಜವಾಗಲೂ ಸಾಕಾರ ಆಗುತ್ತೋ ಇಲ್ಲೋ ಅಂತ ಅನ್ನೋದು ವಿಶ್ಲೇಷಣೆ ಮಾಡುವುದಕ್ಕೆ ನಾವು ಸಾಧ್ಯವೇ ಇಲ್ಲವೇ ಎಂಬುದರ ವಿಶ್ಲೇಷಣೆ ಅಂತ ಕರಿತೀವಿ. ಅಂದರೆ ಫೀಸಿಬಿಲಿಟಿ ಅನಾಲಿಸಿಸ್ ಅಂತ. ಈ ಫೀಸಿಬಿಲಿಟಿ ಅನಾಲಿಸಿಸಲ್ಲಿ ಮತ್ತೆ 3 ಹಂತಗಳು ಬರ್ತಾವೆ. ಒಂದು ಪ್ರೀ ಫೀಸಿಬಿಲಿಟಿ ಅನಾಲಿಸಿಸ್ ಸ್ಟಡಿ, ಫೀಸಿಬಿಲಿಟಿ ಸ್ಟಡಿ ಆ್ಯಂಡ್ ಫೀಸಿಬಿಲಿಟಿ ರಿಪೋರ್ಟ್ ಅಂತ. ಸೊ ಮೊದಲನೇದಾಗಿ ಪ್ರೀ ಫೀಸಿಬಿಲಿಟಿ ಸ್ಟಡಿ ಅಂದರೆ ಈ ಪ್ರಾಜೆಕ್ಟನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ, ವಿಶ್ಲೇಷಣೆ ಮಾಡೋಕ್ಕಿಂತ ಮುಂಚಿತವಾಗಿ ಸೊ ಪ್ರೀ ಫೀಸಿಬಿಲಿಟಿ ಸ್ಟಡಿ ಅಂತ ಮಾಡಬೇಕಾಗುತ್ತೆ. ಸೊ ಈ ಪ್ರೀ ಫೀಸಿಬಿಲಿಟಿ ಸ್ಟಡಿಯ ಟೈಮ್ ಪೀರಿಯಡ್ ಏನಿರುತ್ತಲ್ಲ, ಯೂಶ್ವಲಿ 3 months ಇರುತ್ತೆ. ಸೊ ಇಟ್ ವಿಲ್ ಬಿ ಅ 3 months process. Okay, so it is a kind of preliminary assessment of the project, so which helps an entrepreneur to decide whether to accept that project or reject that project. ಆ ಕ್ರಿಯಾ ಯೋಜನೆಯನ್ನು ನಾನು ತೆಗೆದುಕೊಳ್ಳಬೇಕೋ ಅಥವಾ ಬೇಡವೋ ಅಂತ ಅನ್ನೋದ್ರ ಬಗ್ಗೆ ಸೊ ಇಲ್ಲೇ ಗೊತ್ತಾಗುತ್ತೆ ಅವನಿಗೆ ಪ್ರೀ ಫೀಸಿಬಿಲಿಟಿ ಸ್ಟಡಿಯಲ್ಲಿ. ಅಂದರೆ ನಾನು ಕಂಡಿರುವಂಥ ಕಲ್ಪನೆ, ನಾನು ಕಂಡಿರುವಂಥ ಕನಸು ಅದು ಕಾರ್ಯರೂಪಕ್ಕೆ ತರಲು ಆಗುತ್ತೋ ಇಲ್ಲೋ ಅಂತ ಇಲ್ಲಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಅಂದರೆ ಏನು ವಿಶ್ಲೇಷಣೆ ಮಾಡ್ತಾರೆ ಇಲ್ಲಿ ಅಂತಂದರೆ, ಸೊ ವೆದರ್ ದಿಸ್ ಪ್ರಾಜೆಕ್ಟ್ ವಿಲ್ ಪ್ರೊವೈಡ್ ಅ ಸಫಿಷಿಯೆಂಟ್ ಪ್ರಾಫಿಟ್ ಟು ದಿ ಬಿಸ್ನೆಸ್ ಆರ್ಗನೈಸೇಷನ್ ಆರ್ ನಾಟ್ ಅಂತ. ಆರ್ಥಿಕವಾಗಿ ಉದ್ಯಮಶೀಲನಿಗೆ ಇದು ಲಾಭವಾಗುತ್ತೋ ಇಲ್ಲೋ ಅಂತ. ಆ ಸ್ಟಡಿಗೆ ನಾವು ಪ್ರೀ ಫೀಸಿಬಿಲಿಟಿ ಸ್ಟಡಿ ಅಂತ ಹೇಳ್ತೀವಿ. ಒಂದು ವೇಳೆ ಅದು ಲಾಭ ಕೊಟ್ಟರೆ ಸೊ ದ್ಯಾಟ್ ಪ್ರಾಜೆಕ್ಟ್ ಕ್ಯಾನ್ ಬಿ ಎಕ್ಸೆಪ್ಟೆಡ್. ಅದು ಲಾಭ ಕೊಡೋದಿಲ್ಲ ಅಂತಂತಂದರೆ ಇಟ್ ಕೆನಾಟ್ ಬಿ ಎಕ್ಸೆಪ್ಟೆಡ್. ಓಕೆ, ಅದು ಲಾಭ ಹೇಗೆ ಕೊಡುತ್ತೆ ಅಂತಂತಂದರೆ ಅದಕ್ಕೆ ಭಾಳಷ್ಟು ಮೆಥಡ್ಸ್ ಇದ್ದಾವೆ. ಓಕೆ, ಸೊ ನೆಕ್ಸ್ಟ್ ಸೆಷನಲ್ಲಿ ಅದನ್ನು ಡಿಸ್ಕಸ್ ಮಾಡೋಣ. ಬೈ ಯೂಸಿಂಗ್ ದೋಸ್ ಮೆಥಡ್ಸ್, ಸೊ ದೇ ವಿಲ್ ಬಿ ಏಬಲ್ ಟು ಕ್ಯಾಲ್ಕುಲೇಟ್ so how much return an entrepreneur can get by undertaking this project. ಅದಕ್ಕೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಷನ್ ಮಾಡೋ ಟೈಮ್ನಾಗ ಇವೆಲ್ಲ ಮೆಥಡ್ಸನ್ನು ಯೂಸ್ ಮಾಡ್ತಾರೆ ಅಂತ. ಮತ್ತು ಫೀಸಿಬಿಲಿಟಿ ಸ್ಟಡಿಯಲ್ಲಿ ಏನು ಮಾಡ್ತಾರೆ ಅಂತಂದ್ರೆ, ದೇ ಗೆಟ್ ಅ ಡಿಟೇಲ್ಡ್ ಇನ್ಫಾರ್ಮೇಷನ್ ಆನ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ದಿ ಪ್ರಾಜೆಕ್ಟ್. ಅಂದರೆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವ್ರು ತಿಳ್ಕೊತಾರೆ. ಇಲ್ಲಿ ಫೀಸಿಬಿಲಿಟಿ ಸ್ಟಡಿಯಲ್ಲಿ ಏನವು ವಿಷಯ ಅಂತಂದರೆ, ಅದು ಆರ್ಥಿಕತೆಗೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ಅಥವಾ ನಿರ್ವಹಣೆಗೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್, ಪ್ರೊಡಕ್ಷನ್, ಉತ್ಪಾದನೆಗೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು. ಇವೆಲ್ಲ ಮಾನವ ಸಂಪನ್ಮೂಲಕ್ಕೆ ಸಂಬಂಧಪಟ್ಟಂಥ ವಿಷಯ, ಅಥವಾ ಸಂಶೋಧನೆ ಮತ್ತು ಬೆಳವಣಿಗೆಗೆ ಸಂಬಂಧಪಟ್ಟಂಥ ಇವೆಲ್ಲ ವಿಷಯಗಳ ಬಗ್ಗೆ ಇಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಅದಕ್ಕೆ ಫೀಸಿಬಿಲಿಟಿ ಸ್ಟಡಿ ಅಂತ ಹೇಳ್ತಾರೆ. ಸೊ ಹೌ ಆಲ್ ದೀಸ್ ಆ್ಯಕ್ಟಿವಿಟೀಸ್, ಮಾರ್ಕೆಟಿಂಗ್, ಫೈನಾನ್ಷಿಯಲ್, ಹ್ಯೂಮನ್ ರಿಸೋರ್ಸ್, ಪ್ರೊಡಕ್ಷನ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, all these activities, how these activities
ವಿಲ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದಿ ಪ್ರಾಜೆಕ್ಟ್ ಅನ್ನೋದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ಇಲ್ಲಿ. ಇದಾದಮೇಲೆ ಫೀಸಿಬಿಲಿಟಿ ರಿಪೋರ್ಟ್ ಅಂತ ಮಾಡ್ತಾರೆ. ಫೀಸಿಬಿಲಿಟಿ ರಿಪೋರ್ಟ್ ಅಂತಲೂ ಕರಿಬೋದು ಅಥವಾ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕರಿಬೋದು. ಆದರೆ ಇದು ನಾವೇನು ಮುಂಚೆ ಡಿಸ್ಕಸ್ ಮಾಡೀವಲ್ಲ ಆ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲ, ಇದು ಹೋಲ್ ಪ್ರಾಜೆಕ್ಟದ ರಿಪೋರ್ಟ್ ಅಲ್ಲ. ಸೊ ದಿಸ್ ರಿಪೋರ್ಟ್ ಈಸ್ ವೆರಿ ಮಚ್ ರಿಲೇಟಿಂಗ್ ಟು ದ ಪ್ರೀ ಫೀಸಿಬಿಲಿಟಿ ಸ್ಟಡಿ ಆ್ಯಂಡ್ ಫೀಸಿಬಿಲಿಟಿ ಸ್ಟಡಿ. ಓಕೆ, ಫೀಸಿಬಿಲಿಟಿ ಅನಾಲಿಸಿಸ್ದ ರಿಪೋರ್ಟ್ ಇದು. ಓಕೆ, ಸೊ ಅದಕ್ಕೆ ಇದೆಲ್ಲ ನೀವು ಪ್ರಿಲಿಮಿನರಿ ಅಸೆಸ್ಮೆಂಟ್ ರಿಪೋರ್ಟ್ ಅಂತಲೂ ಕರಿಬೋದು. ಓಕೆ, ಅಥವಾ ಪ್ರಿಲಿಮಿನರಿ ಪ್ರಾಜೆಕ್ಟ್ ರಿಪೋರ್ಟ್ ಅಂತಲೂ ಕರಿಬೋದು. ಸೊ ಇಲ್ಲಿ ಪ್ರೀ ಫೀಸಿಬಿಲಿಟಿ ಸ್ಟಡಿ ಮತ್ತು ಫೀಸಿಬಿಲಿಟಿ ಸ್ಟಡಿಯಲ್ಲಿ ನಾವು ಏನೆಲ್ಲ ವಿಶ್ಲೇಷಣೆ ಮಾಡಿರ್ತೀವಿ ಅದನ್ನು ಇನ್ ರಿಟರ್ನ್ ಫಾರ್ಮಲ್ಲಿ ಇದನ್ನು ಬರೀತಾರೆ. ಸೊ ಬೈ ಯೂಸಿಂಗ್ ದ ಸೈಂಟಿಫಿಕ್ ಮೆಥಡ್. ಓಕೆ, ಇದನ್ನು ಒಂದು ಡಾಕ್ಯುಮೆಂಟ್ ಅಂತ ಕ್ರಿಯೇಟ್ ಮಾಡ್ತಾರೆ. ಸೊ ದಿಸ್ ಡಾಕ್ಯುಮೆಂಟ್ ವಿಲ್ ಹೆಲ್ಪ್ ದ ಬಿಸ್ನೆಸ್ ಆರ್ಗನೈಸೇಷನ್ ಟು ಅಚೀವ್ ಇಟ್ಸ್ ಆಬ್ಜೆಕ್ಟಿವ್, ಟು ಕ್ರಿಯೇಟ್ ದ ಆಬ್ಜೆಕ್ಟಿವ್ಸ್ ಆ್ಯಂಡ್ ಟು ಡೂ ದ ಆ್ಯಕ್ಟಿವಿಟೀಸ್ ಇನ್ ಅ ಸೈಂಟಿಫಿಕ್ ವೇ ಅಂತ. ಸೊ ಇನ್ ದಿಸ್ ಫಸ್ಟ್ ಸ್ಟೆಪ್ ಆಲ್ ದೀಸ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ವಿಲ್ ಬಿ ಡನ್. ಎರಡನೇದಾಗಿ ಟೆಕ್ನೋ ಎಕನಾಮಿಕ್ ಅನಾಲಿಸಿಸ್ ಅಂತ. ಇಲ್ಲಿ ಟೆಕ್ನೋ ಎಕನಾಮಿಕ್ ಅನಾಲಿಸಿಸಲ್ಲಿ ತಾಂತ್ರಿಕ ಮತ್ತು ಆರ್ಥಿಕತೆಗೆ ಸಂಬಂಧಿಸಿದ ವಿಶ್ಲೇಷಣೆಯಲ್ಲಿ ಮೊದಲನೇದಾಗಿ ಏನು ಮಾಡ್ತಾರೆ ಅಂತಂದರೆ ದೇ ವಿಲ್ ಇವ್ಯಾಲ್ಯುಯೇಟ್ ದ ಫ್ಯೂಚರ್ ಡಿಮಾಂಡ್ ಆಫ್ ದಿ ಮಾರ್ಕೆಟ್. ದೇ ವಿಲ್ ಡಿಟರ್ಮೈನ್ ಆರ್ ದೇ ವಿಲ್ ಡಿಫೈನ್ ದ ಫ್ಯೂಚರ್ ಡಿಮಾಂಡ್ ಆಫ್ ದಿ ಮಾರ್ಕೆಟ್. ಸೊ ಈ ಫ್ಯೂಚರ್ ಡಿಮಾಂಡು ಈ ಥರ ಇದ್ದರೆ ನಮ್ಮ ಎಂಟ್ರಪ್ರೆನರ್ಗೆ ಅಥವಾ ಬಿಸ್ನೆಸ್ ಆರ್ಗನೈಸೇಷನ್ಗೆ ಯಾವೆಲ್ಲ ಸದಾವಕಾಶಗಳು ಅದಾವು ಅಂತ, ಯಾವೆಲ್ಲ ಅವಕಾಶಗಳು ಅದಾವು, ವಾಟ್ ಟೈಪ್ ಆಫ್ ಅಪಾರ್ಚುನಿಟೀಸ್ ಅವೈಲೇಬಲ್ ಟು ದಿ ಬಿಸ್ನೆಸ್ ಆರ್ಗನೈಸೇಷನ್. ಆ್ಯಂಡ್ ದಿಸ್ ಟೆಕ್ನೋ ಎಕನಾಮಿಕ್ ಅನಾಲಿಸಿಸ್ ವಿಲ್ ಡೆಫಿನೆಟ್ಲಿ ಇಂಡಿಕೇಟ್ ದ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ರಿಕ್ವೈರ್ಮೆಂಟ್ ಆಫ್ ದಿ ಪ್ರಾಜೆಕ್ಟ್. ಓಕೆ, ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಯಾವೆಲ್ಲ ಅವಶ್ಯಕತೆಗಳು ಅದಾವು ಆ ಕ್ರಿಯಾ ಯೋಜನೆಗೆ, ಸೊ ಅವೆಲ್ಲ ಅವಶ್ಯಕತೆಗಳ ಬಗ್ಗೆ ವಿಶ್ಲೇಷಣೆ ಮಾಡಲಾಗುತ್ತೆ ಇಲ್ಲಿ. ಸೊ ವಾಟ್ ಟೈಪ್ ಆಫ್ ಟೆಕ್ನಾಲಜಿ ವಿ ಆರ್ ಯೂಸಿಂಗ್, ವಾಟ್ ಆರ್ ಆಲ್ ದ ಟೆಕ್ನಾಲಜಿ ವಿ ಆರ್ ಯೂಸಿಂಗ್, ವಾಟ್ ಟೈಪ್ ಆಫ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟು ದಿ ಬಿಸ್ನೆಸ್ ಆರ್ಗನೈಸೇಷನ್, ಅದನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಇಲ್ಲಿ. ಈ ಎಕನಾಮಿಕ್ ಫ್ಯಾಕ್ಟರ್ ಅಂದರೆ ಅದು ಇನ್ಫ್ಲೇಷನ್ ಆಗಿರ್ಬೋದು, ಡಿಫ್ಲೇಷನ್ ಆಗಿರಬಹುದು, ಅಥವಾ ಟ್ಯಾಕ್ಸ್ ರಿಲೇಟೆಡ್ ಆಸ್ಪೆಕ್ಟ್ ಆಗಿರಬಹುದು, ಅಥವಾ ರಾಜ್ಯ, ದೇಶ ಅಥವಾ ಇಡೀ ಜಗತ್ತಿನ ಆರ್ಥಿಕ ಸ್ಥಿತಿ ಆಗಿರಬಹುದು. ಆಲ್ ದೀಸ್ ಆಸ್ಪೆಕ್ಟ್ಸ್ ಆರ್ ಫ್ಯಾಕ್ಟರ್ಸ್ ವಿಲ್ ಇನ್ಫ್ಲೂಯೆನ್ಸ್ ಆನ್ ದ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಅವನ್ನೆಲ್ಲ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಪ್ರಾಜೆಕ್ಟ್ ಡಿಸೈನ್ ಆ್ಯಂಡ್ ನೆಟ್ವರ್ಕ್ ಅನಾಲಿಸಿಸ್. ಈ ಪ್ರಾಜೆಕ್ಟ್ ಡಿಸೈನ್ ಆ್ಯಂಡ್ ನೆಟ್ವರ್ಕ್ ಅನಾಲಿಸಿಸ್ ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ಹಾರ್ಟ್ ಆಫ್ ದಿ ಪ್ರಾಜೆಕ್ಟ್. ಒಂದು ಕ್ರಿಯಾ ಯೋಜನೆಯ ಹೃದಯ ಅಂತ ಹೇಳ್ತಾರೆ ಇದಕ್ಕೆ. ಯಾಕಂದ್ರೆ ಈ ಪ್ರಾಜೆಕ್ಟ್ ಡಿಸೈನಲ್ಲಿ ಪ್ರತಿಯೊಂದು ಚಟುವಟಿಕೆಗಳನ್ನು ವ್ಯಾಖ್ಯಾನ ಮಾಡಲಾಗುತ್ತೆ. ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟೀಸ್ ವಿಲ್ ಬಿ ಡಿಫೈನ್ಡ್ ಇನ್ ದಿಸ್ ಪ್ರಾಜೆಕ್ಟ್ ಡಿಸೈನ್. ಮತ್ತು ಆ ಪ್ರಾಜೆಕ್ಟ್ ಡಿಸೈನಲ್ಲಿ ಯಾವೆಲ್ಲ ಚಟುವಟಿಕೆಗಳ ಬಗ್ಗೆ ನಾವು ವ್ಯಾಖ್ಯಾನ ಮಾಡಿರ್ತೇವೋ ಆವೆಲ್ಲ ಚಟುವಟಿಕೆಗಳನ್ನು ಮತ್ತೊಂದು ಚಟುವಟಿಕೆಗಳಿಗೆ ಹೇಗೆ ಅವು ಸಂಬಂಧಿತವಾಗಿದೆ ಅಂತನ್ನೋದ್ರ ಬಗ್ಗೆನೂ ಇಲ್ಲಿ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನೆಟ್ವರ್ಕ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಹೌ ಒನ್ ಆ್ಯಕ್ಟಿವಿಟಿ ಈಸ್ ರಿಲೇಟೆಡ್ ವಿತ್ ದ ಅದರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ವಾಟ್ ಶುಡ್ ಬಿ ದ ಫ್ಲೋ ಆಫ್ ಆ್ಯಕ್ಟಿವಿಟೀಸ್. ಆ್ಯಕ್ಟಿವಿಟಿಗಳದ ಫ್ಲೋ ಯಾವ ಥರ ಇರಬೇಕು, ಮೊದಲನೇ ಹಂತದಲ್ಲಿ ಯಾವ ಥರ ಆ್ಯಕ್ಟಿವಿಟಿ ನಡಿಬೇಕು, ಎರಡನೇ ಹಂತದಲ್ಲಿ ಯಾವ ಥರ ಆ್ಯಕ್ಟಿವಿಟಿ ನಡಿಬೇಕು, ಮೂರನೇ ಹಂತದಲ್ಲಿ ಯಾವ ರೀತಿಯಾದಂಥ ಚಟುವಟಿಕೆಗಳು ನಡಿಬೇಕು. ಸೊ ದೀಸ್ ಫ್ಲೋಸ್ ವಿಲ್ ಬಿ ಡಿಫೈನ್ಡ್ ಇನ್ ದಿಸ್ ಪ್ರಾಜೆಕ್ಟ್ ಡಿಸೈನ್. ಅಂದರೆ ಈ ಪ್ರಾಜೆಕ್ಟ್ ಡಿಸೈನನ್ನು ನೋಡೋದ್ರಿಂದ ಎಂಟ್ರಪ್ರೆನರಿಗಾಗಲಿ ಅಥವಾ ಎಂಟರ್ಪ್ರೈಸಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗಾಗಲಿ
ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗ್ಬಿಡುತ್ತೆ ನಾವು ಯಾವೆಲ್ಲ ಚಟುವಟಿಕೆಗಳನ್ನು ಮಾಡಬೇಕು. ನಮ್ಮ ಬಿಸ್ನೆಸ್ ಆರ್ಗನೈಸೇಷನಿಗೆ ಸಂಬಂಧಪಟ್ಟಂಥ ನಮ್ಮ ಬಿಸ್ನೆಸ್ ಆರ್ಗನೈಸೇಷನಿನ ಉದ್ದೇಶ ಹಾಗೂ ಧ್ಯೇಯಗಳಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಯಾವುವು ಮತ್ತು ಅವೆಲ್ಲ ಚಟುವಟಿಕೆಗಳನ್ನು ಯಾವ ಥರ ನಿಭಾಯಿಸ್ಕೊಂಡು ಹೋಗಬೇಕು ಅಂತ. ಸೊ ಇಟ್ ವಿಲ್ ಬಿ ಡನ್ ಲೈಕ್ ದ್ಯಾಟ್. ಮತ್ತು ಇನ್ಪುಟ್ ಅನಾಲಿಸಿಸ್ ಅಂತ. ಎಂಟ್ರಪ್ರೆನರ್ ಅಂತಂದರೆ ರಿಸೋರ್ಸ್ ಕಂಬೈನರ್ ಅಂತ ಹೇಳ್ತೇವೆ ನಾವು. ಸೊ ರಿಸೋರ್ಸ್ ಕಂಬೈನರ್ ಅಂತಂದರೆ ಹೀ ಮೇಕ್ಸ್ ಯೂಸ್ ಆಫ್ ವೇರಿಯಸ್ ಇನ್ಪುಟ್ಸ್, ವೇರಿಯಸ್ ರಿಸೋರ್ಸಸ್. ಅದು ಮೆನ್ ಆಗಿರ್ಬೋದು, ಮನಿ ಆಗಿರ್ಬೋದು, ಮಟೀರಿಯಲ್ ಆಗಿರ್ಬೋದು, ಮಷೀನ್ಸ್ ಆಗಿರ್ಬೋದು, ಮೆಥಡ್ಸ್ ಆಗಿರ್ಬೋದು. ಸೊ ಆಲ್ ದೀಸ್ ಇನ್ಪುಟ್ಸ್ ಹಿ ವಿಲ್ ಮೇಕ್ಸ್ ಯೂಸ್ ಆಫ್. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಇವೆಲ್ಲ ಇನ್ಪುಟ್ಸನ್ನು ಅವನು ಯಾವ ರೀತಿ ಬಳಕೆ ಮಾಡ್ತಾನ ಅದು ಇಂಪಾರ್ಟೆಂಟ್. ಇಫ್ an entrepreneur makes use of all the inputs very effectively, then only he can create the value of the firm. ಅಂದರೆ ಆ ಎಂಟರ್ಪ್ರೈಸಸ್ನ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಎಲ್ಲ ಸಂಪನ್ಮೂಲಗಳ ಪರಿಣಾಮಕಾರಿಯಾದಂಥ ಬಳಕೆ ಬಹುಮುಖ್ಯವಾಗಿರುತ್ತೆ. ಸೊ ಅದಕ್ಕೆ ಇನ್ಪುಟ್ ಅನಾಲಿಸಿಸ್ ವಿಲ್ ಆಲ್ಸೋ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. And the next one is financial analysis. ಈ ಫೈನಾನ್ಷಿಯಲ್ ಅನಾಲಿಸಿಸಲ್ಲಿ ಆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂಥ ಹಣಕಾಸಿನ ಮೂಲಗಳು ಯಾವುವು ಅಂತ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಮೊದಲು ನಾವು ಒಂದು ಪ್ರಾಜೆಕ್ಟ್ ತಗೊಳ್ಬೇಕಂದ್ರೆ ಅದಕ್ಕೆ 100 ಕೋಟಿ ರೂಪಾಯಿ ಬೇಕಾಗಬಹುದು. ಆ 100 ಕೋಟಿ ರೂಪಾಯಿಗೆ ಯಾವೆಲ್ಲ ಮೂಲಗಳು ನಾವು ಉಪಯೋಗ ಮಾಡಬೇಕು? ನಾವು ಬ್ಯಾಂಕಿನಿಂದ ಲೋನ್ ತೊಗೋಬೇಕು, ಅಥವಾ ಶೇರ್ಸನ್ನು ಇಶ್ಯೂ ಮಾಡಬೇಕು, ಡಿಬೆಂಚರ್ಸನ್ನು ಇಶ್ಯೂ ಮಾಡಬೇಕು, ಅಥವಾ ಈಗಾಗಲೇ ನಮ್ಮದು ಎಕ್ಸಿಸ್ಟಿಂಗ್ ಕಂಪನಿ ಇದ್ದರೆ ಹಿಂದಿನ ಪ್ರಾಫಿಟನ್ನು ಬಳಕೆ ಮಾಡಬೇಕು. ಯಾವೆಲ್ಲ ಮೂಲಗಳನ್ನು ಬಳಕೆ ಮಾಡಬೇಕು? ಕ್ಯಾಪಿಟಲ್ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸನ್ನು ಬಳಕೆ ಮಾಡಬೇಕು, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸನ್ನು ಬಳಕೆ ಮಾಡಬೇಕು ಅಂತ. ಆ ಮೂಲಗಳು ಗೊತ್ತಾದ ಮೇಲೆ ಮತ್ತು ಪ್ರತಿಯೊಂದು ಮೂಲಗಳ ಖರ್ಚು ವೆಚ್ಚಗಳನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಅದು ಮಾಡಿದಾದಮೇಲೆ ಆ ಪ್ರಾಜೆಕ್ಟಿಗೆ ಒಂದು ಸರಿಯಾದ ಕ್ಯಾಪಿಟಲ್ ಸ್ಟ್ರಕ್ಚರನ್ನು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಆಲ್ ದೀಸ್ ಕೈಂಡ್ ಆಫ್ ಅನಾಲಿಸಿಸ್ ಯು ವಿಲ್ ಫೈಂಡ್ ಇನ್ ಕೇಸ್ ಆಫ್ ಫೈನಾನ್ಷಿಯಲ್ ಅನಾಲಿಸಿಸ್. ಅಂದರೆ ಪ್ರತಿಯೊಂದು ಬಂಡವಾಳದ ಮೂಲಗಳ ಖರ್ಚು ವೆಚ್ಚಗಳನ್ನು ವಿಶ್ಲೇಷಣೆ ಮಾಡಿ ಒಂದು ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ದ್ಯಾಟ್ ಟೈಪ್ ಆಫ್ ಅನಾಲಿಸಿಸ್ ಯು ವಿಲ್ ಫೈಂಡ್ ಹಿಯರ್. ನೆಕ್ಸ್ಟ್ ಒನ್ ಈಸ್ ಸೋಷಿಯಲ್ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್. ಈ ಸೋಷಿಯಲ್ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂದರೆ ಎಂಟ್ರಪ್ರೆನರ್ ಏನಿರ್ತಾನಲ್ರಿ, ಅವ ಬರೇ ಅವನ ಬಿಸ್ನೆಸ್ ಬಗ್ಗೆ ವಿಚಾರ ಮಾಡೋದಲ್ಲ, ಬರೇ ಲಾಭಕ್ಕೋಸ್ಕರ ವಿಚಾರ ಮಾಡುವುದಲ್ಲ, ಅವನು ಸಮಾಜವನ್ನು ಪರಿಗಣನೆಗೆ ತಗೊಳ್ಬೇಕಾಗತ್ತೆ. ನಾನು ಮಾಡ್ತಾ ಇರೋ ಬಿಸ್ನೆಸ್ಸು ಇದು ಸಮಾಜಕ್ಕೆ ಒಳಿತು ಆಗ್ತಾ ಇದೆಯೋ ಇಲ್ಲವೋ ಅಂತ. ವೆದರ್ ಮೈ ಕಂಪನಿ ಪ್ರಾಡಕ್ಟ್ ಆರ್ ಸರ್ವಿಸಸ್ ಈಸ್ ಹೆಲ್ಪಿಂಗ್ ದ ಸೊಸೈಟಿ ಆರ್ ನಾಟ್, ಡೆವಲಪಿಂಗ್ ದ ಸೊಸೈಟಿ ಆರ್ ನಾಟ್, ಇಂಪ್ರೂವಿಂಗ್ ದ ಸೊಸೈಟಿ ಆರ್ ನಾಟ್, whether these products are hazardous to the society or what. These type of analysis should be made in this case. Social cost benefit analysis. So you have to create some awareness, and as per the Companies Act 2013, it is compulsory to the many business organization to implement corporate social responsibility, CSR ಅಂತ ಏನು ಹೇಳ್ತೀವಲ್ಲ. ಸೊ ಆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಓಕೆ, ಸೊ ದ್ಯಾಟ್ ಶುಡ್ ಬಿ ಟೇಕನ್ ಕೇರ್. ಮತ್ತು ಕೊನೆಯದಾಗಿ ಪ್ರಾಜೆಕ್ಟ್ ಅಪ್ರೈಸಲ್. ಪ್ರಾಜೆಕ್ಟ್ ಅಪ್ರೈಸಲ್ ಅಂದರೆ ಈ ಕ್ರಿಯಾ ಯೋಜನೆ ಪ್ರತಿಪಾದನೆಯ ಎಲ್ಲ ಹಂತಗಳ ಆದಮೇಲೆ ಕೊನೆಯದಾಗಿ ನಾವು ಮೌಲ್ಯಮಾಪನ ಮಾಡಬೇಕಾಗತ್ತೆ. ನಮ್ಮ ಪ್ರಾಜೆಕ್ಟಿನ, ನಮ್ಮ ಕ್ರಿಯಾ ಯೋಜನೆಯ ಮೌಲ್ಯಮಾಪನ
ಮಾಡಬೇಕಾಗತ್ತೆ ಇಲ್ಲಿ. ಪ್ರಾಜೆಕ್ಟ್ ಅಪ್ರೈಸಲ್ ಅಥವಾ ನೀವು ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ಬೋದು. ಈಗ ನೀವು ಸೆಮಿಸ್ಟರ್ ಪೂರ್ತಿ ಸ್ಟಡಿ ಮಾಡ್ತೀರಿ, ನಿಮ್ಮನ್ನು ಇವ್ಯಾಲ್ಯೂಯೇಷನ್ ಮಾಡಬೇಕಂದ್ರೆ ನಾವು ಹೆಂಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಲ್ಲ, ಸೊ ಅದೇ ರೀತಿ ಸೊ ಇವೆಲ್ಲ ಫಿಸಿಬಿಲಿಟಿ ಅನಾಲಿಸಿಸು, ಟೆಕ್ನೋ ಎಕನಾಮಿಕ್ ಅನಾಲಿಸಿಸ್ ಇವೆಲ್ಲ ಆದಮೇಲೆ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಆದಮೇಲೆ ಓಕೆ, ಎಸ್ಪೆಷಲಿ ಅಟ್ ದಿ ಎಂಡ್ ಆಫ್ ದಿ ಇಯರ್ ಆರ್ ಈಚ್ ಇಯರ್ ದ ಪ್ರಾಜೆಕ್ಟ್ ಅಪ್ರೈಸಲ್ ಶುಡ್ ಬಿ ಡನ್. ಸೊ ಪ್ರಾಜೆಕ್ಟ್ ಅಪ್ರೈಸಲ್ ಈಸ್ ನಥಿಂಗ್ ಬಟ್ ದ ಇವ್ಯಾಲ್ಯೂಯೇಷನ್ ಆಫ್ ದಿ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಮಾಡಬೇಕಂದ್ರೂ ಅದಕ್ಕೆ ಕೆಲವೊಂದು ಸೈಂಟಿಫಿಕ್ ಮೆಥಡ್ಗಳು ಅದಾವೆ. ಹಿಯರ್ ದ ಎಂಟರ್ಪ್ರೆನರ್ ಕ್ಯಾನ್ ಮೇಕ್ ಯೂಸ್ ಆಫ್ ಆಲ್ ದೋಸ್ ಮೆಥಡ್ಸ್. ಆ ಮೆಥಡ್ಸನ್ನು ಯೂಸ್ ಮಾಡಿ ಪ್ರಾಜೆಕ್ಟನ್ನು ಅಪ್ರೈಸಲ್ ಮಾಡ್ಬೋದು. ಅಂದರೆ ಒಂದು ಸ್ಟ್ಯಾಂಡರ್ಡಿಟಿ ಅಂತ ಫಿಕ್ಸ್ ಮಾಡಬೇಕಾಗತ್ತೆ. ಆ್ಯಸ್ ಪರ್ ದ್ಯಾಟ್ ಸ್ಟ್ಯಾಂಡರ್ಡ್ ಈ ಪ್ರಾಜೆಕ್ಟಲ್ಲಿ ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳು ಅವು ಮ್ಯಾಚ್ ಆಗ್ತಾವೋ ಇಲ್ಲೋ ಅಂತ. ಸೊ ದೇರ್ ಮಸ್ಟ್ ಬಿ ಅ ಮ್ಯಾಚ್ ಬಿಟ್ವೀನ್ ದ ಸ್ಟ್ಯಾಂಡರ್ಡ್ ಫಿಕ್ಸ್ಡ್ ಬೈ ದಿ ಆರ್ಗನೈಸೇಷನ್ ಆ್ಯಂಡ್ ದ ಆ್ಯಕ್ಚುಯಲ್ ಪ್ರಾಜೆಕ್ಟ್ ಆಕ್ಟಿವಿಟೀಸ್ ಆರ್ ಪ್ರಾಜೆಕ್ಟ್ ಔಟ್ಕಮ್. ಅದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ಕಿನ ಪ್ರಾಜೆಕ್ಟ್ ಔಟ್ಕಮ್ ಕೆಳಗಡೆ ಇತ್ತು ಅಂತಂದ್ರೆ ದ್ಯಾಟ್ ಪ್ರಾಜೆಕ್ಟ್ ಈಸ್ ನಾಟ್ ಫೀಸಿಬಲ್ ಅಂತ. ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿದ್ಕಿನ ಮೇಲಿತ್ತಂದ್ರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್, ಅಥವಾ ಅದ್ರದ್ದು ಈಕ್ವಲ್ ಇತ್ತಂದ್ರೂ ಇಟ್ ಈಸ್ ವೆರಿ ಗುಡ್. ಸೊ ದಿಸ್ ಪ್ರಾಜೆಕ್ಟ್ ಹ್ಯಾಸ್ ಡನ್ ಆ್ಯಸ್ ಪರ್ ಅವರ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬೋದು. ಆದರೆ ಅದು ಅದಕ್ಕಿಂತ ಕೆಳಗಾಗಬಾರ್ದು. ಸೊ ಅದಕ್ಕಿಂತ ಕೆಳಗಿದೆಯೋ ಮೇಲ್ಗಡೆ ಇದೆಯೋ ಅಥವಾ ನಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ಪ್ರಾಜೆಕ್ಟ್ ಹೋಗ್ತಾ ಇದೆಯೋ ಇಲ್ಲವೋ ಅಂತ ಗೊತ್ತಾಗಬೇಕು ಅಂತಂದರೆ ಯು ಹ್ಯಾವ್ ಟು ಡೂ ಅ ಪ್ರಾಜೆಕ್ಟ್ ಅಪ್ರೈಸಲ್ ವಿತ್ ದ ಹೆಲ್ಪ್ ಆಫ್ ಸಮ್ scientific methods. Okay, so these are all are the process you will find in case of project formulation. ಈಗ ನಾವು come to next slide which speaks about the financial aspect of the project preparation. ಈಗ ಫೈನಾನ್ಷಿಯಲ್ ಆಸ್ಪೆಕ್ಟ್ ಅಂದರೆ ಇಟ್ ಈಸ್ ವೆರಿ ಕ್ರೂಷಿಯಲ್ ಇನ್ ನೇಚರ್. ಸೊ ಫೈನಾನ್ಸ್ ಈಸ್ ಸೆಟ್ ಟು ಬಿ ಅ ಲೈಫ್ ಬ್ಲಡ್ ಆಫ್ ದಿ ಆರ್ಗನೈಸೇಷನ್. ಈಗ ನಮ್ಮ ದೇಹದಲ್ಲಿ ರಕ್ತ ಹೆಂಗೆ ಹರಿಯುತ್ತೋ ಅದೇ ರೀತಿ ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಸೇಷನಲ್ಲೂ ಹಣದ ಹರಿವು ಕೂಡ ಅದೇ ರೀತಿ ಆಗಬೇಕು. ನಮ್ಮ ದೇಹದಾಗ ಬ್ಲಡ್ ಏನೈತಲ್ಲ ಅದು ಒಂದು ಕಡೆ ಹೋಗಿನೂ ಸೇರ್ಕೋಬಾರ್ದು. ಅದು ಪೂರ್ತಿ ಬಾಡಿ ಒಳಗನ ಬ್ಲಡ್ ಹರಿಬೇಕು, ಮತ್ತು ಅದು ಎಷ್ಟು ಹರಿಬೇಕು ಅಷ್ಟೇ ಹರಿಬೇಕು. ಅದು ಜಾಸ್ತಿನೂ ಹರಿಬಾರ್ದು, ಕಡಿಮೆನೂ ಹರಿಬಾರ್ದು. ಹಾಗೆ ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಸೇಷನ್ನಾಗೂ ಹಣದ ಹರಿವು ಏನೈತಲ್ಲ ಅದು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಕಂಟಿನ್ಯೂಯಸ್ ಆಗಿ ಫ್ಲೋ ಆಗ್ತಾನೆ ಇರಬೇಕು. ಸೊ ಅದರ್ವೈಸ್ it will be very difficult for the business organization to survive in the market. ಸೊ ಅದಕ್ಕೆ ಬಿಸ್ನೆಸ್ ಆರ್ಗನೈಸೇಷನಿಗೆ ಫೈನಾನ್ಷಿಯಲ್ ಆಸ್ಪೆಕ್ಟ್ ಅಂತ ಬಂದಾಗ ದ ಫೈನಾನ್ಸ್ ಈಸ್ ಶೆಡ್ ಟು ಬಿ ಎ ಲೈಫ್ ಬ್ಲಡ್ ಆಫ್ ದಿ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಫೈನಾನ್ಷಿಯಲ್ ಆಸ್ಪೆಕ್ಟ್ ಅಂತ ಬಂದಾಗ ಇದರಲ್ಲೂ ಕೂಡ ಕೆಲವೊಂದು ಹಂತಗಳು ಇದ್ದಾವೆ. ಇವೆಲ್ಲ ಹಂತಗಳನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ, ಮೌಲ್ಯಮಾಪನ ಮಾಡಬೇಕಾಗತ್ತೆ. ಸೊ ಅಂದಾಗೆ ನಿಮ್ಮ ಪ್ರಾಜೆಕ್ಟು ಫೀಸಿಬಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ನಿಮ್ಮ ಪ್ರಾಜೆಕ್ಟು ಒಳ್ಳೆ ರಿಟರ್ನ್ ಬರೋ ಚಾನ್ಸಸ್ಸು, ಲಾಭದಾಯಕ ಆಗೋ ಚಾನ್ಸಸ್ಸೂ ಜಾಸ್ತಿ ಇರುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಆಲ್ ದೀಸ್ ಸ್ಟೆಪ್ಸ್. ದ ಫಸ್ಟ್ ಸ್ಟೆಪ್ ಈಸ್ ಐಡೆಂಟಿಫಿಕೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್. ಸೊ ಮೊದಲನೇದಾಗಿ ಏನು ಅಂತಂತಂದ್ರೆ ನಾವು ಯಾವ ಪ್ರಾಜೆಕ್ಟನ್ನು ಕೈಗೊಳ್ತೀವಿ ಅಂತ ಐಡೆಂಟಿಫೈ ಮಾಡಬೇಕು. ಓಕೆ, ಯಾವ ಪ್ರಾಜೆಕ್ಟಿಗೆ ಕೈ ಹಾಕ್ತಾ ಇದ್ದೀವಿ, ಯಾವ ಪ್ರಾಜೆಕ್ಟನ್ನು ನಾವು ಕೈಗೊಳ್ತಾ ಇದ್ದೀವಿ, ವಿಚ್ ಪ್ರಾಜೆಕ್ಟ್ ವಿ ಆರ್ ಅಂಡರ್ಟೇಕಿಂಗ್. ಓಕೆ, ಅಂದರೆ ಯಾವ ಬಿಸ್ನೆಸ್ಸು ಅಂತ, ವಿಚ್ ಬಿಸ್ನೆಸ್ ಪ್ರಪೋಸಲ್ ವಿ ಹ್ಯಾವ್ ಅಂತ, ಆ್ಯಂಡ್ ವಾಟ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್ ವಿ ಹ್ಯಾವ್ ಟು ಇನ್ವೆಸ್ಟ್ ಇನ್ ದ್ಯಾಟ್ ಪ್ರಾಜೆಕ್ಟ್ ಅಂತ. ಸೊ ನಮ್ಮಲ್ಲಿ ಯಾವೆಲ್ಲ ಬಂಡವಾಳದ ಅವಶ್ಯಕತೆಗಳು ಇದ್ದಾವೋ, ಅವಕಾಶಗಳು ಇದ್ದಾವೋ,
ಯಾವ ಪ್ರಾಜೆಕ್ಟಿನ ಮೇಲಿದಾವೋ ಅಂತ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಎಂಥ ಪ್ರಾಜೆಕ್ಟು ಅಂತಂತಂದ್ರೆ ಆ ಪ್ರಾಜೆಕ್ಟು ಹೊಸ ಪ್ರಾಜೆಕ್ಟರ್ ಆಗಿರಬಹುದು, ಅಥವಾ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟಿಗೆ ಹೊಸ ಪ್ರಾಡಕ್ಟು ಅಥವಾ ಸರ್ವಿಸಸನ್ನು ಇಂಟ್ರಡ್ಯೂಸ್ ಮಾಡ್ತಾ ಇರಬಹುದು, ಅಥವಾ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟನ್ನು ಎಕ್ಸ್ಪಾಂಡ್ ಮಾಡ್ತಾ ಇರ್ಬೋದು. ಓಕೆ, ಸೊ ನಮಗೆ ಪ್ರಾಜೆಕ್ಟ್ ಅಂತ ಬಂದಾಗ ಹೆಚ್ಚಾಗಿ ಹಣಕಾಸಿನ ಅವಶ್ಯಕತೆ ಈ 3 ರೀತಿಯಲ್ಲಿ ಆಗಬಹುದು. ಒಂದು, ಹೊಸ ಪ್ರಾಜೆಕ್ಟನ್ನು ಬೇಕಾದಾಗ, ಅಥವಾ ಈಗಾಗಲೇ ಇದ್ದ ಪ್ರಾಜೆಕ್ಟಿನಲ್ಲಿ ಹೊಸ ಪ್ರಾಡಕ್ಟ್ಗಳನ್ನು ಅಥವಾ ಹೊಸ ಸರ್ವಿಸಸನ್ನು ಇಂಟ್ರಡ್ಯೂಸ್ ಮಾಡಬೇಕಾದಾಗ, ಅಥವಾ ಈಗಾಗಲೇ ಇದ್ದ ಪ್ರಾಜೆಕ್ಟನ್ನು ಎಕ್ಸ್ಪಾಂಡ್ ಮಾಡಬೇಕಾದಾಗ, ಬೆಳವಣಿಗೆ ಮಾಡಬೇಕಾದಾಗ ನಮಗೆ ಹಣಕಾಸಿನ ಅವಶ್ಯಕತೆ ಆಗ್ಬೋದು. ಅದಕ್ಕೆ ನೀವು ಮೊದಲನೇ ಸ್ಟೇಜ್ನಲ್ಲಿ ಏನು ಮಾಡಬೇಕಂತಂದರೆ, ಯು ಹ್ಯಾವ್ ಟು ಐಡೆಂಟಿಫೈ ದ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್. ವಾಟ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಯು ಆರ್ ಡೂಯಿಂಗ್. ಸೊ ವಾಟ್ ಟೈಪ್ ಆಫ್ ಪ್ರಾಜೆಕ್ಟ್ ಪ್ರಪೋಸಲ್ ಈಸ್ ದೇರ್. ಸೊ ಈ ಹೊಸ ಪ್ರಾಜೆಕ್ಟು ಅಥವಾ ಹೊಸ ಪ್ರಾಡಕ್ಟ್ ಆರ್ ಸರ್ವಿಸಸ್ಸು ಅಥವಾ ಎಕ್ಸ್ಪಾನ್ಷನ್ ಆಫ್ ದಿ ಪ್ರಾಜೆಕ್ಟಿಗೆ ಕಾಸ್ಟ್ ಎಷ್ಟಾಗುತ್ತೆ, ವಾಟ್ ವಿಲ್ ಬಿ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆರ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ, ವಾಟ್ ವಿಲ್ ಬಿ ದ ಕಾಸ್ಟ್ ಆಫ್ ಇನ್ಸ್ಟಾಲೇಷನ್ ಆಫ್ ನ್ಯೂ ಮಷಿನರೀಸ್, ಅವನ್ನೆಲ್ಲ ಪ್ರಿಲಿಮಿನರಿ ಇವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಸ್ಕ್ರೀನಿಂಗ್ ಆಫ್ ದಿ ಪ್ರಪೋಸಲ್ ಶುಡ್ ಬಿ ಡನ್. ಅಂದರೆ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಅಂತಂದಾಗ ನಮ್ಮಲ್ಲಿ ಈಗಾಗಲೇ ಹೇಳಿದಾಗ ನಮ್ಮಲ್ಲಿ ಎಷ್ಟು ಅವಕಾಶಗಳು ಇದಾವು, ಆ ಎಲ್ಲ ಅವಕಾಶಗಳನ್ನು ನಾವು ಇಲ್ಲಿ ಸ್ಕ್ರೀನಿಂಗ್ ಮಾಡಬೇಕಾಗತ್ತೆ. ಸೊ ವಾಟ್ ಟೈಪ್ ಆಫ್ ಆಲ್ಟರ್ನೇಟಿವ್ಸ್ ವಿ ಹ್ಯಾವ್, ಆ್ಯಂಡ್ ಆಲ್ ದೋಸ್ ಆಲ್ಟರ್ನೇಟಿವ್ಸ್ ಶುಡ್ ಬಿ ಇವ್ಯಾಲ್ಯುಯೇಟೆಡ್ ಪ್ರಾಪರ್ಲಿ, ಆ್ಯಂಡ್ ಆಫ್ಟರ್ ಇವ್ಯಾಲ್ಯುಯೇಷನ್ ಆಫ್ ಆಲ್ ದೋಸ್ ಆಲ್ಟರ್ನೇಟಿವ್ಸ್, ರೈಟ್ ಆಲ್ಟರ್ನೇಟಿವ್ ಆರ್ ದ ಬೆಸ್ಟ್ ಆಲ್ಟರ್ನೇಟಿವ್ ಶುಡ್ ಬಿ ಸಿಲೆಕ್ಟೆಡ್. ಅದಕ್ಕೆ ಸ್ಕ್ರೀನಿಂಗ್ ಆಫ್ ದಿ ಪ್ರಪೋಸಲ್ ಅಂತ ಹೇಳ್ತಾರೆ. ಒಂದು ಒಳ್ಳೆಯ ಅವಕಾಶವನ್ನು ಕಂಡುಹಿಡಿಯುವುದು. ಓಕೆ, ಒಳ್ಳೆಯ ಅವಕಾಶ ಅಂದರೆ ಯಾವುದು, ಒಳ್ಳೆಯ ಆಲ್ಟರ್ನೇಟಿವ್ ಅಂದರೆ ಯಾವುದು ಅಂತಂದ್ರೆ, ದ ಪ್ರಾಜೆಕ್ಟ್ ವಿಚ್ ಗಿವ್ಸ್ ಹೈಯೆಸ್ಟ್ ರಿಟರ್ನ್, that can be selected. The project which gives lower returns, those type of projects can be rejected anta. Okay, next, fixing the priorities anta. Fixing the priorities. So after evaluation of the various proposals, only profitable project should be selected. Okay, so that is accept and reject unprofitable proposals. Okay, that means the project which gives highest return, so those projects should be accepted, and the projects which will not give the good return, those type of projects should be rejected anta. Okay, ಸೊ ಈ ಎಕ್ಸೆಪ್ಟು ರಿಜೆಕ್ಟು ಯಾವ ಥರ ಮಾಡಬೇಕು ಅಂತಂದರೆ, ಇಲ್ಲಿ ಮತ್ತೆ ನಾವು ಕೆಲವೊಂದು ಸೈಂಟಿಫಿಕ್ ಮೆಥಡ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಓಕೆ, ಅವೆಲ್ಲ ಪ್ರಾಜೆಕ್ಟ್ಗಳಿಗೆ ನಾವು ಆ ಮೆಥಡ್ಸನ್ನು ಯೂಸ್ ಮಾಡಿ ರ್ಯಾಂಕ್ ಕೊಡಬೇಕಾಗತ್ತೆ. ಪ್ರಾಜೆಕ್ಟ್ ಎಗೆ 1ನೇ ರ್ಯಾಂಕ್ ಕೊಡ್ಬೋದು, ಪ್ರಾಜೆಕ್ಟ್ ಬಿಗೆ 3ನೇ ರ್ಯಾಂಕ್ ಕೊಡ್ಬೋದು, ಪ್ರಾಜೆಕ್ಟ್ ಸಿಗೆ 2ನೇ ರ್ಯಾಂಕ್ ಕೊಡ್ಬೋದು, ಲೈಕ್ ದಿಸ್. So the project which gives which gets the first rank, that project should be selected ಅಂತ. ಸೊ ಇಲ್ಲಿ ನಾವು ಭಾಳಷ್ಟು ಮೆಥಡ್ಸನ್ನು ಯೂಸ್ ಮಾಡ್ತೀವಿ. ಲೈಕ್ ಟೇಕ್ ಫಾರ್ ಎಕ್ಸಾಂಪಲ್, ಇಟ್ ಮೇ ಬಿ ಎ NPV ಮೆಥಡ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್, ಆರ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್, ಪೇಬ್ಯಾಕ್ ಪೀರಿಯಡ್ ಮೆಥಡ್, ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ ಮೆಥಡ್, ಪ್ರಾಫಿಟ್ಯಾಬಿಲಿಟಿ ಇಂಡೆಕ್ಸ್ ಮೆಥಡ್. ಸೊ ಆ ಥರ ಭಾಳಷ್ಟು ಪ್ರಾಜೆಕ್ಟ್ಸ್ಗಳು ಇಲ್ಲಿ ಇರ್ತಾವು ಅಂತ. ಓಕೆ, ನೆಕ್ಸ್ಟ್ ಇದಾದಮೇಲೆ ಫೈನಲ್ ಅಪ್ರೂವಲ್ ಅಂತ. ಫೈನಲ್ ಅಪ್ರೂವಲ್ ಅಂತಂತಂದರೆ, ಇಲ್ಲಿ ನಾವು ಏನು ಎಲ್ಲ ಪ್ರಾಜೆಕ್ಟ್ಸನ್ನು ರಿವ್ಯೂ ಮಾಡಿರ್ತೀವಲ್ಲ, ಆ ರಿವ್ಯೂ ಮಾಡೋ ಪ್ರಾಜೆಕ್ಟ್ಸನ್ನು ಮ್ಯಾನೇಜ್ಮೆಂಟಿಗೆ ರೆಕಮೆಂಡ್ ಮಾಡೋದು. ಓಕೆ,
So here the financial analyst will be taking care of all these type of evaluation, the finance manager and the team. So ಇವರು ಮಿಡಲ್ ಲೆವೆಲ್ ಮ್ಯಾನೇಜರ್ಸ್ ಏನಿರ್ತಾರಲ್ಲ, ಸೊ ದೇ ವಿಲ್ ಟೇಕ್ ದಿಸ್ ಪ್ರಾಜೆಕ್ಟ್ ಇವ್ಯಾಲ್ಯುಯೇಷನ್ ರಿಪೋರ್ಟ್ ಎಸ್ಪೆಷಲಿ ರಿಲೇಟಿಂಗ್ ಟು ದ ಫೈನಾನ್ಷಿಯಲ್ ಆಸ್ಪೆಕ್ಟ್ ಟು ದಿ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್. ಅವ್ರಿಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಗಿರ್ಬೋದು, ಅವ್ರಿಗೆ ಹೋಗಿ ಈ ರಿಪೋರ್ಟನ್ನು ಕೊಡ್ತಾರೆ ಅವರು. ಓಕೆ, ಸೊ ಟು ಗೆಟ್ ದ ಫೈನಲ್ ಅಪ್ರೂವಲ್ ಫ್ರಮ್ ದೆಮ್. ಆ ಫೈನಲ್ ಅಪ್ರೂವಲ್ ತೊಗೊಂಡಾದ್ಮೇಲೆ ಆ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಸಾಕಾರಗೊಳಿಸ್ತಾರೆ. ಓಕೆ, ಸೊ ಯಾವುದೇ ರೀತಿಯಾದಂಥ ಡಿಲೇ ಮಾಡ್ದೇ ವಿದಿನ್ ಟೈಮ್ ದೇ ವಿಲ್ ಇಂಪ್ಲಿಮೆಂಟ್ ಒನ್ಸ್ ದೇ ಗೆಟ್ ದ ಅಪ್ರೂವಲ್. ಅದಾದಮೇಲೆ ಕೊನೆಯದಾಗಿ ಇಂಪ್ಲಿಮೆಂಟ್ ಆದಮೇಲೆ ಅವು ಎಲ್ಲ ಕೆಲಸ ಕಾರ್ಯಗಳು ಶುರು ಆಗ್ತವೆ. ಸೊ ಫೈನಾನ್ಷಿಯಲ್ ರಿಲೇಟೆಡ್ ಚಟುವಟಿಕೆಗಳು ನಡೆಯೋಕ್ಕೆ ಶುರು ಆಗ್ತಾವೆ. ಅದಾದಮೇಲೆ ಅವನ್ನ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡ್ತಾರೆ ಇಲ್ಲಿ. ಅಂದರೆ ಎಲ್ಲ ಕೆಲಸ ಕಾರ್ಯಗಳು ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಇದ್ದಾವೆ ಇಲ್ಲದು. ಓಕೆ, ಸೊ ನಾವು ಯಾವ ಪರ್ಪಸ್ ಇಟ್ಕೊಂಡು ಫೈನಾನ್ಷಿಯಲ್ ಅನಾಲಿಸಿಸ್ ಮಾಡಿದ್ವೋ ಆ ಪರ್ಪಸ್ ಇಲ್ಲಿ ಫುಲ್ಫಿಲ್ ಆಗ್ತಾ ಇದೆಯೋ ಇಲ್ಲೋ ಅಂತಂತ ಇಲ್ಲಿ ರಿವ್ಯೂ ಮಾಡಬೇಕಾಗತ್ತೆ. ಓಕೆ, ಸೊ ದೀಸ್ ಆರ್ ಆಲ್ ಸ್ಟೆಪ್ಸ್ ಯು ಹ್ಯಾವ್ ಟು ಫಾಲೋ while implementing the project relating to the financial aspects. Okay, so now come to the next concept. So that is methods of evaluation of project proposal. ಇದು ಅದೇ ಕಾನ್ಸೆಪ್ಟಲ್ಲೇ ಬರುತ್ತೆ, ಸ್ಟೆಪ್ಸ್ ಒಳಗನೆ ಬರುತ್ತೆ ಇದು. ಸೊ ಇಲ್ಲಿ ಈ ಸ್ಟೆಪ್ಸಲ್ಲಿ ನಾವು ಇವ್ಯಾಲ್ಯುವೇಷನ್ ಆಫ್ ವೇರಿಯಸ್ ಪ್ರಪೋಸಲ್ ಅಂತ ಹೇಳಿದ್ವಿ. ಅಲ್ಲಿ 3ನೇ ಸ್ಟೆಪ್ ನೋಡ್ರಿ, ಇಲ್ಲಿ ಇವ್ಯಾಲ್ಯುಯೇಷನ್ ಆಫ್ ವೇರಿಯಸ್ ಪ್ರಪೋಸಲ್ ಇದೆಯಲ್ಲ. ಸೊ ಈ ಇವ್ಯಾಲ್ಯುಯೇಷನಲ್ಲಿ ಸೊ ದೇ ವಿಲ್ ಮೇಕ್ ಯೂಸ್ ಆಫ್ ಆಲ್ ದೀಸ್ ಮೆಥಡ್ಸ್. ಓಕೆ, ಸೊ ದೀಸ್ ಮೆಥಡ್ಸ್ ವಿಲ್ ಬಿ ಡಿವೈಡೆಡ್ ಇಂಟು 2. ಒನ್ ಈಸ್ ಟ್ರೆಡಿಷನಲ್ ಮೆಥಡ್ ಆ್ಯಂಡ್ ದ ಅದರ್ ಒನ್ ಈಸ್ ಮಾಡರ್ನ್ ಮೆಥಡ್, ಅಥವಾ ಅದಕ್ಕೆ ನಾವು ಟೈಮ್ ಡಿಸ್ಕೌಂಟೆಡ್ ಮೆಥಡ್ ಅಂತ ಹೇಳ್ತೀವಿ, ಅಥವಾ ಡಿಸ್ಕೌಂಟ್ ಮೆಥಡ್ಸ್ ಅಂತ ಹೇಳ್ತೀವಿ. ಇದನ್ನು ನೀವು ಈ ರೀತಿಯಾಗಿಯೂ ಹೇಳ್ಬೋದು. The methods which considers time value of money and the methods which do not consider time value of money ಅಂತಲೂ ಹೇಳ್ಬೋದು. ಓಕೆ, ಸೊ ಅಂದರೆ ಹಣಕ್ಕೆ ಅದರದ್ದೇ ಆದಂಥ ಬೆಲೆ ಇರುತ್ತೆ. ಆ ಬೆಲೆಯು ಸಮಯಕ್ಕನುಸಾರವಾಗಿ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೆಲವೊಂದು ಮೆಥಡು ಆ ಸಮಯವನ್ನು ಕನ್ಸಿಡರ್ ಮಾಡ್ತಾರೆ, ಕೆಲವೊಂದು ಮೆಥಡು ಆ ಸಮಯವನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಅಂದರೆ ಕನ್ಸಿಡರ್ ಮಾಡದೇ ಇರೋ ಮೆಥಡ್ಗಳ ಪ್ರಕಾರ ಇವತ್ತಿನ ₹1 ನಾಳಿನ ₹1 ಏನು ಡಿಫರೆನ್ಸ್ ಇಲ್ಲ ಅಂತ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಟುಡೇಸ್ ₹1 ಆ್ಯಂಡ್ ಟುಮಾರೋಸ್ ₹1. ಯಾವ ಮೆಥಡ್ಗಳು ಸಮಯವನ್ನು ಕನ್ಸಿಡರ್ ಮಾಡ್ತಾವೋ ಆ ಮೆಥಡ್ಗಳಿಗೆ ದೇರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಟುಡೇಸ್ ₹1 ಆ್ಯಂಡ್ ಟುಮಾರೋಸ್ ₹1 ಅಂತ. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್ ಬ್ರೀಫ್ಲಿ. ಟ್ರೆಡಿಷ್ನಲ್ ಮೆಥಡಲ್ಲಿ ಪೇಬ್ಯಾಕ್ ಪೀರಿಯಡ್ ಮೆಥಡ್ ಅಂತ ಫಸ್ಟ್ ಮೆಥಡು. ಈ ಪೇಬ್ಯಾಕ್ ಪೀರಿಯಡ್ ಮೆಥಡ್ ಅಂದರೆ ದಿಸ್ ಎಕ್ಸ್ಪ್ಲೇನ್ಸ್ ಅಬೌಟ್ ದ ಪೀರಿಯಡ್ ವೆನ್ ವಿ ಆರ್ ಗೋಯಿಂಗ್ ಟು ರಿಕವರ್ ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ ದಿ ಪ್ರಾಜೆಕ್ಟ್. ನಾವು ಪ್ರತಿಯೊಂದು ಪ್ರಾಜೆಕ್ಟ್ಗೂ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಮಾಡಿರ್ತೀವಿ ಮುಂಚಿತವಾಗಿ. ಆ ಇನಿಷಿಯಲ್ ಇನ್ವೆಸ್ಟ್ಮೆಂಟನ್ನು ಯಾವ ವರ್ಷದಲ್ಲಿ ರಿಕವರ್ ಮಾಡ್ತೀವೋ ಆ ವರ್ಷಕ್ಕೆ ನಾವು ಪೇಬ್ಯಾಕ್ ಪೀರಿಯಡ್ ಅಂತ ಹೇಳ್ತೀವಿ. ಪೋಸ್ಟ್ ಪೇಬ್ಯಾಕ್ ಪ್ರಾಫಿಟ್ಯಾಬಿಲಿಟಿ ಮೆಥಡ್ ಅಂತಂದರೆ ಈ ಪೇಬ್ಯಾಕ್ ಪೀರಿಯಡ್ ಮೆಥಡು ಇಟ್ ಎಕ್ಸ್ಪ್ಲೇನ್ಸ್ ಓನ್ಲಿ ಅಬೌಟ್ ದ ಪೀರಿಯಡ್, ಬಟ್ ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ ಸೊ ವಿಲ್ ಆಲ್ಸೋ ಎಕ್ಸ್ಪ್ಲೇನ್ ಅಬೌಟ್ ದ ಪ್ರಾಫಿಟ್ ಆಸ್ಪೆಕ್ಟ್, ಅಂದರೆ ಪ್ರಾಫಿಟನ್ನು ಎಷ್ಟು ಗಳಿಸ್ತೀವಿ ಅಂತ. ಓಕೆ, ಪೋಸ್ಟ್ ಪೇಬ್ಯಾಕ್ ಪ್ರಾಫಿಟ್ಯಾಬಿಲಿಟಿ ಮೆಥಡ್ ಅಂದರೆ ಪೇಬ್ಯಾಕ್ ಪೀರಿಯಡ್ ಮುಗಿದ ಆದಮೇಲೆ ನಾವು ಏನು ಪ್ರಾಫಿಟನ್ನು ಗಳಿಸ್ತೀವಿ ಆ ಪ್ರಾಫಿಟ್ ಅಮೌಂಟನ್ನು ಈ ಮೆಥಡಿಂದ ನಾವು ಕಂಡುಹಿಡಿಬೋದು ಅಂತ. ಪೇಬ್ಯಾಕ್ ಪೀರಿಯಡ್ ರೆಸಿಪ್ರೋಕಲ್ ಮೆಥಡ್ ಅಂತ. ಪೇಬ್ಯಾಕ್ ಪೀರಿಯಡ್ ರೆಸಿಪ್ರೋಕಲ್ ಮೆಥಡ್ ಅಂದರೆ ಇಟ್ ಕನ್ಸಿಡರ್ಸ್ ಟೈಮ್ ಫ್ಯಾಕ್ಟರ್. ಓಕೆ, ಸೊ ಪೇಬ್ಯಾಕ್ ಪೀರಿಯಡ್ ಮೆಥಡ್ ಆಗಿರ್ಬೋದು, ಪೋಸ್ಟ್ ಪೇಬ್ಯಾಕ್ ಪ್ರಾಫಿಟ್ಯಾಬಿಲಿಟಿ ಮೆಥಡ್ ಆಗಿರ್ಬೋದು, ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ ಮೆಥಡ್ ಆಗಿರ್ಬೋದು, ರೇಟ್ ಆಫ್ ರಿಟರ್ನ್ ಮೆಥಡ್ ಆಗಿರ್ಬೋದು. ಈ ಮೆಥಡ್ ಟ್ರೆಡಿಷ್ನಲ್ ಮೆಥಡ್ಗಳು ಟೈಮ್ ಫ್ಯಾಕ್ಟರ್ ಕನ್ಸಿಡರ್ ಮಾಡೋದಿಲ್ಲ,
But if you consider this method, so you will be able to find out the time factor. And post payback period method. ಈ ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ ಮೆಥಡ್ ಅಂದರೆ ಪೇಬ್ಯಾಕ್ ಪೀರಿಯಡ್ ಮುಗಿದ ಆದಮೇಲೆ ಎಷ್ಟು ಪೀರಿಯಡ್ ಇರುತ್ತಲ್ಲ, ಅಂದರೆ ಅದಕ್ಕೆ ನಾವು ಪ್ರಾಫಿಟ್ಯಾಬಿಲಿಟಿ ಪೀರಿಯಡ್ ಅಂತ ಹೇಳ್ತೀವಿ. ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ರಿಕವರ್ ಆಗೋ ಪೀರಿಯಡ್ ಏನಿದೆಯಲ್ಲ ಅದು ಪೇಬ್ಯಾಕ್ ಪೀರಿಯಡ್ ಆಗುತ್ತೆ. ರಿಕವರ್ ಆದಮೇಲೆ ಉಳಿದ ಪೀರಿಯಡಿಗೆ ನಾವು ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ ಅಂತ ಹೇಳ್ತೀವಿ. ಆ್ಯಂಡ್ ರೇಟ್ ಆಫ್ ರಿಟರ್ನ್ ಮೆಥಡ್. ರೇಟ್ ಆಫ್ ರಿಟರ್ನ್ ಮೆಥಡ್ ಅಂದರೆ ಹೌ ಮಚ್ ರಿಟರ್ನ್ ವಿ ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ ದಿಸ್ ಪ್ರಾಜೆಕ್ಟ್ ಅಂತ. ಸೊ ಇವೆಲ್ಲದಕ್ಕೂ ಫಾರ್ಮುಲಾ ಅಂತ ಇದ್ದಾವೆ. ಓಕೆ, ನೋ ನೀಡ್ ಟು ಎಕ್ಸ್ಪ್ಲೇನ್ ಆಲ್ ದೋಸ್ ಫಾರ್ಮುಲಾಸ್ ಹಿಯರ್. ಓಕೆ, ಇಟ್ ಈಸ್ ಜಸ್ಟ್ ಅ ಥಿಯರಾಟಿಕಲ್ ಕಾನ್ಸೆಪ್ಟ್. ಸೊ ಫಾರ್ಮುಲಾ ಬೇಕಾದರೂ ಇನ್ಕ್ಲೂಡ್ ಮಾಡಿ ನೀವು ಎಕ್ಸ್ಪ್ಲೇನ್ ಮಾಡಬಹುದು. ಓಕೆ, ಸೊ ಈ ರೇಟ್ ಆಫ್ ರಿಟರ್ನ್ ಮೆಥಡಲ್ಲಿ ಏನಂದರೆ ಪ್ರಾಜೆಕ್ಟದ್ದು ಎಷ್ಟು ಪರ್ಸೆಂಟೇಜ್ ಆಫ್ ರಿಟರ್ನನ್ನು ನಾವು ಎಷ್ಟು ಪರ್ಸೆಂಟೇಜ್ ಆಫ್ ರಿಟರ್ನನ್ನು ನಾವು ತೊಗೊಳ್ಬಹುದು ಅಂತ. ಸೊ ವೆದರ್ ದೇರ್ ವಿಲ್ ಬಿ ಅ ರಿಟರ್ನ್ ಆಫ್ 10% ಆರ್ 15%, 20%, 50% ಲೈಕ್ ದ್ಯಾಟ್. ಸೊ ಇಟ್ ವಿಲ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ ಫಾರ್ಮುಲಾ. ಮತ್ತು ಇಲ್ಲಿ ಎರಡನೇದಾಗಿ ಟೈಮ್ ಅಡ್ಜಸ್ಟೆಡ್ ಮೆಥಡ್. ನಾನು ಹೇಳಿದಾಗೆ ದೀಸ್ ಮೆಥಡ್ಸ್ ವಿಲ್ ಕನ್ಸಿಡರ್ಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ಓಕೆ, ಇದರಲ್ಲಿ ಮೊದಲನೇದು NPV ಮೆಥಡ್ ಅಂತ. ಈ NPV ಮೆಥಡ್ ಅಂತಂದರೆ ಇಟ್ ಈಸ್ ಜಸ್ಟ್ ಅ ಡಿಫರೆನ್ಸ್ ಬಿಟ್ವೀನ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವ್ಯಾಲ್ಯೂ. ಅಂದರೆ NPV ಮೆಥಡ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಕನ್ಸಿಡರ್ ಮಾಡೋದ್ರಿಂದ ಅದಕ್ಕೆ ನಾವು ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ ಮತ್ತು ಡಿಸ್ಕೌಂಟೆಡ್ ಕ್ಯಾಶ್ ಔಟ್ಫ್ಲೋ ಅಂತ ಹೇಳ್ತೀವಿ. ಸೊ ದ ಡಿಫರೆನ್ಸ್ ಬಿಟ್ವೀನ್ ದ ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ದ ಡಿಸ್ಕೌಂಟೆಡ್ ಕ್ಯಾಶ್ ಔಟ್ಫ್ಲೋ ವಿಲ್ ಬಿ ದ NPV ವ್ಯಾಲ್ಯೂ. ಓಕೆ, ಆ್ಯಂಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್ ಅಂದರೆ IRR ಮೆಥಡ್ ಅಂತ ಹೇಳ್ತೀವಿ ಇದಕ್ಕೆ. ಸೊ IRR ಮೆಥಡ್ ಇಟ್ ಈಸ್ ದ್ಯಾಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ which equates the discounted cash inflow and the discounted cash outflow. ಅಂದರೆ ಇಲ್ಲಿ ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋ ಅಮೌಂಟು ಮತ್ತು ಡಿಸ್ಕೌಂಟೆಡ್ ಕ್ಯಾಶ್ ಔಟ್ಫ್ಲೋ ಅಮೌಂಟು ಎರಡು ಈಕ್ವಲ್ ಆಗಿ ಇರುತ್ತೆ. ಸೊ ಎಲ್ಲಿ ಈಕ್ವಲ್ ಆಗಿದೆಯೋ, ಬ್ಯಾಲೆನ್ಸ್ ಇದೆಯೋ, ಓಕೆ, ಬ್ರೇಕ್ ಇವನ್ ಪಾಯಿಂಟ್ ಇದೆಯೋ ಅಂತ ಅನ್ನೋದು ಕಂಡುಹಿಡಿಯೋದಕ್ಕೆ ನಾವು IRR ಮೆಥಡನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ದೇರ್ ವಿಲ್ ಬಿ ನೋ ಪ್ರಾಫಿಟ್ ನೋ ಲಾಸ್ ಸಿಚುವೇಶನ್. Okay, so in this case the NPV will always be 0. So that is IRR method. So in case of profitability index method, so it is just a slight modification of NPV method. NPV method ಅಲ್ಲಿ ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋ ಮತ್ತು ಡಿಸ್ಕೌಂಟೆಡ್ ಕ್ಯಾಶ್ ಔಟ್ಫ್ಲೋದು ಡಿಫರೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದರೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ನೆಟ್ ವ್ಯಾಲ್ಯೂ ಇಂಡೆಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ನೆಟ್ ವ್ಯಾಲ್ಯೂ ಇಂಡೆಕ್ಸನ್ನು ಹ್ಯಾಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ವಿ ವಿಲ್ ಕಂಪೇರ್ ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆ್ಯಂಡ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ಅರ್ಥ ಆಯ್ತು ರೀ? ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆ್ಯಂಡ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್, ಇವನ್ನೆರಡನ್ನು ಕಂಪೇರ್ ಮಾಡಿ ವಿ ವಿಲ್ ಫೈಂಡ್ ಔಟ್ ದ ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಸೊ ದ್ಯಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಪ್ರಾಫಿಟಬಿಲಿಟಿ index. So these are all methods that we will make use of in case of a financial aspect. Okay, so in this 24th session we have discussed about the process of project formulation, project preparation relating to the financial aspects, and the methods of evaluation of ಪ್ರಾಜೆಕ್ಟ್ ಪ್ರಪೋಸಲ್. ಸೊ ಇವೆಲ್ಲ ಕಾನ್ಸೆಪ್ಟಿಗೆ ನಾನು ಇವನ್ನೆಲ್ಲ ಬುಕ್ಸನ್ನು ರೆಫರ್ ಮಾಡಿದ್ದೀನಿ. ಓಕೆ, ಸೊ now we will discuss about the next session. So that is the marketing aspect relating to the project formulation. The learning objective of this 25th session is to know the marketing aspect of the business project. The learning outcome,
the students will learn the marketing aspect of preparing the project. ಸೊ ನಾವು ಹಿಂದಿನ ಸೆಷನ್ನಲ್ಲಿ ಹಣಕಾಸಿನ ಬಗ್ಗೆ, ಒಂದು ಪ್ರಾಜೆಕ್ಟಿನ ಹಣಕಾಸಿನ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಹಣಕಾಸಿನ ವಿಷಯ ಅಲ್ಲದೇ, ಸೊ ದೇರ್ ಆರ್ ಮೆನಿ ಆಸ್ಪೆಕ್ಟ್ಸ್ ಆರ್ ದೇರ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಟು ದಿ ಸಕ್ಸಸ್ ಆಫ್ ದಿ ಬಿಸ್ನೆಸ್. ಆ ಬಿಸ್ನೆಸ್ ಸಕ್ಸಸ್ಸಲ್ಲಿ ಮಾರ್ಕೆಟಿಂಗ್ ಆಸ್ಪೆಕ್ಟೂ ಒಂದು. ಯಾಕಂದರೆ ಮಾರ್ಕೆಟಿಂಗ್ ಈಸ್ ದ ಓನ್ಲಿ ಡಿಪಾರ್ಟ್ಮೆಂಟ್ ವಿಚ್ ಜನರೇಟ್ಸ್ ರೆವೆನ್ಯೂ ಟು ದಿ ಬಿಸ್ನೆಸ್ ಆರ್ಗನೈಸೇಷನ್, ವಿಚ್ ಜನರೇಟ್ಸ್ ರೆವೆನ್ಯೂ ಟು ದಿ ಈಚ್ ಆ್ಯಂಡ್ ಎವ್ರಿ ಪ್ರಾಜೆಕ್ಟ್ಸ್. ನೀವು ಬೇರೆ ಆಸ್ಪೆಕ್ಟ್ ತಗೊಳ್ರಿ, ಫೈನಾನ್ಷಿಯಲ್ ಆಸ್ಪೆಕ್ಟ್ will cost to the business organization. Human resource aspect will cost to the business organization. Production aspect will cost to the business organization. Research and development aspect will cost to the business organization. ಆದರೆ ಮಾರ್ಕೆಟಿಂಗ್ನಲ್ಲಿ ಕಾಸ್ಟು ಇದೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇಟ್ ಜನರೇಟ್ಸ್ ರೆವೆನ್ಯೂ ಟು ದಿ ಬಿಸ್ನೆಸ್ ಆರ್ಗನೈಸೇಷನ್. ಸೊ ರೆವೆನ್ಯೂ ಅಂತಂತ ಬಂದಾಗ, so it has to be more scientific, it has to be more accurate, which has to be more attractive, creative, innovative. ಸೊ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿಗಳು ಎಷ್ಟು ಪರಿಣಾಮಕಾರಿಯಾಗಿರ್ತಾವೋ ಬಿಸ್ನೆಸ್ ಆರ್ಗನೈಸೇಷನಿಗೆ ಇದು ಅಷ್ಟೇ ಒಳ್ಳೆಯದು. ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕಂತಂದರೆ you have to apply the creative and innovative marketing activities. So let us discuss about all those aspects relating to the market. ಇಲ್ಲಿ ಮಾರ್ಕೆಟ್ ಅನಾಲಿಸಿಸ್ ಇನ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂದರೆ the methodology by which strategic marketing principles are applied for the assessing the capacity of an investment project to survive the competitive forces ಇನ್ ಇಟ್ಸ್ ಮಾರ್ಕೆಟ್. ಮಾರ್ಕೆಟ್ ಅಂತಂದರೆ ಅಲ್ಲಿ ಕಾಂಪಿಟೇಟಿವ್ ಫೋರ್ಸ್ ಅಂತ ಅನ್ನೋದು ಇದ್ದೇ ಇರುತ್ತೆ. ಭಾಳಷ್ಟು ಜನ ಕಾಂಪಿಟೇಟರ್ಸ್ ಇದ್ದೇ ಇರ್ತಾರೆ. ಇವೆಲ್ಲ ಕಾಂಪಿಟೇಟರ್ಸನ್ನು ಅಷ್ಟೇ ಶಕ್ತಿಶಾಲಿಯಾಗಿ ಸಮರ್ಥವಾಗಿ ನೀವು ಎದುರಿಸಬೇಕು ಅಂತಂತಂದರೆ ಯು ಹ್ಯಾವ್ ಟು ಇಂಪ್ಲಿಮೆಂಟ್ ದ ಸ್ಟ್ರಾಟಜಿಕ್ ಮಾರ್ಕೆಟಿಂಗ್ ಪ್ರಿನ್ಸಿಪಲ್ಸ್ ಅಂತ, ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ತತ್ವಗಳು ಅಂತ. ಓಕೆ, ಆ್ಯಂಡ್ ದೀಸ್ ಪ್ರಿನ್ಸಿಪಲ್ಸ್ ಶುಡ್ ಬಿ ಮೋರ್ ಇಫೆಕ್ಟಿವ್ ಅಂತ. ಸೊ ಇಲ್ಲಿ ಸರಿಯಾದ ವಿಶ್ಲೇಷಣೆ, ಮೌಲ್ಯಮಾಪನ ಮಾಡಬೇಕಾಗುತ್ತ ಅಂತ. ಓಕೆ, ಸೊ ವೈಲ್ ಪ್ರಿಪೇರಿಂಗ್ ಅ ಪ್ರಾಜೆಕ್ಟ್ ರಿಪೋರ್ಟ್, ದ ಫಾಲೋವಿಂಗ್ ಆಸ್ಪೆಕ್ಟ್ಸ್ ರಿಲೇಟಿಂಗ್ ಟು ದ ಮಾರ್ಕೆಟ್ ಪೊಟೆನ್ಷಿಯಲ್ ಆಫ್ ದ ಪ್ರಾಡಕ್ಟ್ ಶುಡ್ ಬಿ ಸ್ಟೇಟೆಡ್ ಇನ್ ದ ರಿಪೋರ್ಟ್. ಸೊ ನೀವು ಒಂದು ಯೋಜನಾ ವರದಿಯನ್ನು ತಯಾರಿಕೆ ಮಾಡಬೇಕು ಅಂತಂತಂದರೆ ಮಾರುಕಟ್ಟೆಗೆ ಸಂಬಂಧಿತವಾದಂಥ ವಿಷಯಗಳು, ಇವೆಲ್ಲ ವಿಷಯಗಳನ್ನು ನೀವು ಆ ಯೋಜನಾ ವರದಿಯಲ್ಲಿ ಹಾಕಬಹುದು ಅಂತ. ಒಂದೇದು ಯಾವುದು ಅಂತಂದರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಪೊಸಿಷನ್ ಅಂತ. ಸೊ ವಾಟ್ ಈಸ್ ದ ಪ್ರೆಸೆಂಟ್ ಡಿಮಾಂಡ್ ಆಫ್ ದಿ ಪ್ರಾಡಕ್ಟ್ ಆ್ಯಂಡ್ ವಾಟ್ ಈಸ್ ದ ಸಪ್ಲೈ ಪೊಸಿಷನ್ ಆಫ್ ದಿ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್ ಅಂತ. ಓಕೆ, ಸೊ ಇಟ್ ಮೇ ಬಿ ಅ ಪ್ರೆಸೆಂಟ್ ಪೊಸಿಷನ್ ಆಫ್ ಡಿಮಾಂಡ್ ಆರ್ ಸಪ್ಲೈ, or it may be a future position of demand and supply also. ಆ ಒಂದು ಪ್ರಾಡಕ್ಟಿಗೆ ಎಷ್ಟು ಡಿಮಾಂಡ್ ಇದೆ ಅಂತ. ಸೊ ಬೇಸ್ಡ್ ಆನ್ ದ್ಯಾಟ್ ಡಿಮಾಂಡ್ ಓನ್ಲಿ ದ ಮಾರ್ಕೆಟರ್ ಶುಡ್ ಪ್ರೊಡ್ಯೂಸ್ ದ ಪ್ರಾಡಕ್ಟ್ ಆರ್ ದ ರೆಂಡರ್ ದ ಸರ್ವಿಸಸ್. ಓಕೆ, ಸೊ ಈ ಡಿಮಾಂಡ್ ಅನಾಲಿಸಿಸ್ ಮಾಡಿದ ಆದಮೇಲೆ ಹಿ ಹ್ಯಾಸ್ ಟು ಕ್ಯಾಲ್ಕುಲೇಟ್ ದ ಎಕ್ಸ್ಪೆಕ್ಟೆಡ್ ಪ್ರೈಸ್, ಅಂದರೆ ಫೋರ್ಕಾಸ್ಟೆಡ್ ಪ್ರೈಸ್ ಅಂತ ಹೇಳ್ತಾರೆ. So this price should be more accurate, it should be more attractive to the customers, and it should be affordable to the customers. Okay, ಅಂದರೆ ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂತಂದರೆ ಇಲ್ಲಿ ಮಾರ್ಕೆಟರ್ ಎಕ್ಸ್ಪೆಕ್ಟ್ ಮಾಡುವಂಥ ಪ್ರೈಸ್ ಅಲ್ಲ, ಇದು ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡುವಂಥ ಪ್ರೈಸ್ ಆಗಿರಬೇಕು. ಅಂದಾಗಲೇ ಆ ಪ್ರೈಸನ್ನು ಕೊಟ್ಟು ನಿಮ್ಮ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು. ನಿಮ್ಮ ಅಂತಂದರೆ ಆ್ಯನ್ ಎಂಟ್ರಪ್ರೆನರ್ನ ಪ್ರಾಡಕ್ಟು ಅಥವಾ ಸರ್ವಿಸನ್ನು ಕಸ್ಟಮರ್ ಪರ್ಚೇಸ್ ಮಾಡ್ತಾನೆ. ಸೊ ದ್ಯಾಟ್ ಎಕ್ಸ್ಪೆಕ್ಟೆಡ್ ಪ್ರೈಸ್ ಮಸ್ಟ್ ಬಿ ಇವ್ಯಾಲ್ಯುಯೇಟೆಡ್.
ಸೊ ಈ ಪ್ರೈಸ್ ಇವ್ಯಾಲ್ಯೂಯೇಷನ್ ಮಾಡುವಾಗ ಮತ್ತೆ ಇದರಲ್ಲಿ ಭಾಳಷ್ಟು ವಿಧಾನಗಳು ಇರ್ತಾವೆ. ಸೊ ಭಾಳಷ್ಟು ಟೈಪ್ ಆಫ್ ಪ್ರೈಸಸ್ಗಳು ಅದಾವು. ಸೊ ಯಾವ ಪ್ರೈಸು ಆ ಕಂಪನಿಗೆ, ಅಲ್ಲಿರುವಂಥ ಕಸ್ಟಮರ್ಗೆ, ಅಲ್ಲಿರುವಂಥ ಮಾರ್ಕೆಟ್ ಕಂಡೀಷನಿಗೆ ಒಪ್ಪುತ್ತೋ ಆ ಪ್ರೈಸನ್ನು ಆ ಎಂಟರ್ಪ್ರೈನರು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮತ್ತು ನೆಕ್ಸ್ಟು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ. ವಾಟ್ ಟೈಪ್ ಆಫ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ದೇ ಹ್ಯಾವ್ ಟು ಅಡಾಪ್ಟ್. ಈ ಮಾರ್ಕೆಟಿಂಗ್ ಸ್ಟ್ರಾಟಜಿಯಲ್ಲಿ ಮಾರುಕಟ್ಟೆಗೆ ಸಂಬಂಧಿತ ಸ್ಟ್ರಾಟಜಿ ಇರಬಹುದು, ಅಥವಾ ಕಾಂಪಿಟೇಟರ್ಸಿಗೆ ಸಂಬಂಧಪಟ್ಟಂಥ ರಣನೀತಿಗಳಿರ್ಬೋದು, ಅಥವಾ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಯಾವೆಲ್ಲ ಸ್ಟ್ರಾಟಜಿಗಳನ್ನು ಹಾಕ್ಕೋಬೇಕು ಅದು ಇರ್ಬೋದು, ಅಥವಾ ದೇಶದ ಅಥವಾ ರಾಜ್ಯದ ಪೊಲಿಟಿಕಲ್ ಪಾರ್ಟಿಗಳನ್ನು ಅಥವಾ ಸರ್ಕಾರವನ್ನು ಫೇಸ್ ಮಾಡಲಿಕ್ಕೆ ಹಾಕ್ಕೊಳ್ಳುವಂಥ ಸ್ಟ್ರಾಟಜಿ ಇರಬಹುದು, ಅಥವಾ ಎನ್ವಿರಾನ್ಮೆಂಟಲ್ ಕಂಡೀಷನ್ನ ಫೇಸ್ ಮಾಡುವಂಥ ಸ್ಟ್ರಾಟಜಿ ಇರಬಹುದು. ವಾಟ್ ಟೈಪ್ ಆಫ್ ಸ್ಟ್ರಾಟಜಿ ಶುಡ್ ಬಿ ಇಂಪ್ಲಿಮೆಂಟೆಡ್. ಓಕೆ, ಆಲ್ ದೋಸ್ ಸ್ಟ್ರಾಟಜಿ ಶುಡ್ ಬಿ ಇವ್ಯಾಲ್ಯುಯೇಟೆಡ್ ಬೇಸ್ಡ್ ಆನ್ ದ ಮಾರ್ಕೆಟ್ ಕಂಡೀಷನ್. ಇದಾದಮೇಲೆ ಆಫ್ಟರ್ ಸೇಲ್ಸ್ ಸರ್ವಿಸ್, ಅಂದರೆ ಸೇಲ್ಸ್ ಮುಗಿದಾದಮೇಲೆ ಯಾವ ರೀತಿಯಾದಂಥ ಸರ್ವಿಸಸನ್ನು ಕಸ್ಟಮರ್ಸ್ಗೆ ಕೊಡಬೇಕು ಅಂತ. ಯಾಕಂದರೆ ಕಸ್ಟಮರು ಪ್ರಾಡಕ್ಟ್ಗೆ ಸ್ಯಾಟಿಸ್ಫೈ ಆಗಬೇಕು ಅಂತಂತಂದರೆ ಅವನು ಪ್ರಾಡಕ್ಟ್ ಪರ್ಚೇಸ್ ಮಾಡುವಾಗ ಅಷ್ಟೇ ಅಲ್ಲ, ಅಥವಾ ಮಾಡಿದ ಕೂಡಲೇನೂ ಅಲ್ಲ. ಓಕೆ, ಆ ಪ್ರಾಡಕ್ಟನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿರ್ತಾನಲ್ಲ, ಸೊ ಅಟ್ ದಟ್ ಟೈಮ್ ಆಲ್ಸೋ ಹೀ ಶುಡ್ ಗೆಟ್ ಸ್ಯಾಟಿಸ್ಫೈಡ್ ವಿತ್ ದಟ್ ಪ್ರಾಡಕ್ಟ್. ಸೊ ಅದಕ್ಕೋಸ್ಕರ ಅದನ್ನು ಕಂಟಿನ್ಯೂಸ್ ಆಗಿ ಸೊ ಸರ್ವಿಸಸನ್ನು ಕೊಡಲೇಬೇಕಾಗತ್ತೆ. ಅದಕ್ಕೆ ಇತ್ತೀಚೆಗೆ ಕಂಪನಿಗಳ್ನಾಗ ಏನು ಮಾಡಿಬಿಡ್ತಾರೆ ಅಂತಂದರೆ, ಇದಕ್ಕೊಂದು ಸಪ್ರೇಟ್ ವಿಂಗನ್ನು ಇಟ್ಬಿಡ್ತಾರೆ, ಅದಕ್ಕೊಂದು ರಿಲೇಷನ್ಶಿಪ್ ಮ್ಯಾನೇಜರ್ ಅಂತ ಇಡ್ತಾರೆ. ಆ್ಯಂಡ್ ದಿಸ್ ಡಿಪಾರ್ಟ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ಮೇಂಟೈನಿಂಗ್ ಅ ಗುಡ್ ರಿಲೇಷನ್ಶಿಪ್ ವಿತ್ ದ ಕಸ್ಟಮರ್ ಈವನ್ ಆಫ್ಟರ್ ಸೆಲ್ಲಿಂಗ್ ದ ಪ್ರಾಡಕ್ಟ್. ಸೊ ದ್ಯಾಟ್ ವಿಲ್ ಹೆಲ್ಪ್ ದ ಬಿಸ್ನೆಸ್ ಆರ್ಗನೈಸೇಷನ್ ಟು ಗೆಟ್ ಅ ಗುಡ್ ಫೀಡ್ಬ್ಯಾಕ್ ಫ್ರಮ್ ದೆಮ್ ಅಂತ. ಅದಾದಮೇಲೆ ಟ್ರಾನ್ಸ್ಪೋರ್ಟೇಷನ್ ಆ್ಯಕ್ಟಿವಿಟಿ ಅಂತ. ಹೌ ದ ಪ್ರಾಡಕ್ಟ್ ಶುಡ್ ಬಿ ಸೋಲ್ಡ್ ಇನ್ ದ ಮಾರ್ಕೆಟ್. ವಾಟ್ ಆರ್ ಆಲ್ ದ ಚಾನೆಲ್ಸ್ ಶುಡ್ ಬಿ ಮೇಡ್ ಯೂಸ್ಡ್ ಆಫ್. ಯಾವೆಲ್ಲ ಮಧ್ಯವರ್ತಿಗಳನ್ನು ಯೂಸ್ ಮಾಡಬೇಕು. ಹೋಲ್ಸೇಲರ್ ಆಗಿರ್ಬೋದು, ರಿಟೇಲರ್ ಆಗಿರ್ಬೋದು, ಡೀಲರ್ ಆಗಿರ್ಬೋದು, ಏಜೆಂಟ್ಗಳಾಗಿರ್ಬೋದು. ಓಕೆ, ಸೊ ಹೌ ದ ಪ್ರಾಡಕ್ಟ್ ಶುಡ್ ಬಿ ಕಮ್ಯುನಿಕೇಟೆಡ್. ಓಕೆ, ದೆನ್ ಮತ್ತು ಇದೇ ಮಾರ್ಕೆಟಿಂಗ್ ಆಸ್ಪೆಕ್ಟಲ್ಲಿ ಮಾರ್ಕೆಟ್ ಸರ್ವೆಗಳನ್ನು ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ಆಲ್ ಫ್ಯಾಕ್ಟರ್ಸ್ ಶುಡ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ವೈಲ್ ಡೂಯಿಂಗ್ ಅ ಮಾರ್ಕೆಟ್ ಸರ್ವೆ. ಅದು ರಾ ಮಟೀರಿಯಲ್ದಾಗಿರ್ಬೋದು, ಇಕ್ವಿಪ್ಮೆಂಟ್ ರಿಲೇಟೆಡ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ ಅದರ ಇರ್ಬೋದು, ಕಸ್ಟಮರ್ ಬಿಹೇವಿಯರ್ ಅದರೂ ಇರ್ಬೋದು. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ರಾ ಮಟೀರಿಯಲ್ ಅವೈಲಬಿಲಿಟಿ, ಸರ್ಚಿಂಗ್ ದ ಲೀಡಿಂಗ್ ರಾ ಮಟೀರಿಯಲ್ ಸಪ್ಲೈಯರ್ನ ನೀವು ಹುಡುಕಬೇಕಾಗತ್ತೆ. ಓಕೆ, ಸೊ ನಿಮಗೆ ಯಾರು ರಾ ಮಟೀರಿಯಲನ್ನು ಕರೆಕ್ಟಾಗಿ ಸಮಯಕ್ಕೆ ತಕ್ಕಾಗಿ, ಓಕೆ, ಕ್ವಾಂಟಿಟಿಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಸಪ್ಲೈ ಮಾಡ್ತಾನಲ್ಲ ಅವನ್ನ ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ಸೊ ಯು ಹ್ಯಾವ್ ಟು ಸ್ಟಡಿ ದ ಪ್ರೈಸಿಂಗ್ ಪಾಲಿಸಿ ಆಫ್ ವೇರಿಯಸ್ ಸಪ್ಲೈಯರ್ಸ್. ಸೊ ವಾಟ್ ಟೈಪ್ ಆಫ್ ಪ್ರೈಸಿಂಗ್ ದೇ ಹ್ಯಾವ್ ಅಡಾಪ್ಟೆಡ್ ಆ್ಯಂಡ್ ಆನ್ ವಾಟ್ ಪ್ರೈಸಸ್ ದೇ ಆರ್ ಸೆಲ್ಲಿಂಗ್ ದ ರಾ ಮಟೀರಿಯಲ್ ಅಂತ. ಸೊ ಅದಕ್ಕೆ ಟೈಮ್ ಫಿಕ್ಸ್ ಮಾಡಬೇಕಾಗತ್ತೆ. ಮತ್ತು ಕೆಲವೊಂದು ಲೋಕಲ್ ಆ್ಯಂಡ್ ಔಟ್ಸೈಡ್ ಸೋರ್ಸಸ್ ಆಫ್ ರಾ ಮಟೀರಿಯಲ್ಸ್ದು ಬಗ್ಗೆನೂ ಸ್ಟಡಿ ಮಾಡಬೇಕಾಗತ್ತೆ. ಸೊ ವಾಟ್ ಟೈಪ್ ಆಫ್ ಅಡ್ವಾಂಟೇಜಸ್ ಐ ವಿಲ್ ಹ್ಯಾವ್ ಇಫ್ ಐ ಯೂಸ್ the outside sources of raw material, and what type of disadvantages I will face if I use the outside sources of raw material. ಓಕೆ, ಇದಕ್ಕೆ ಕಂಪ್ಯಾರೇಟಿವ್ ಅಡ್ವಾಂಟೇಜಸ್ ಅಂತ ಹೇಳ್ತಾರೆ. ಓಕೆ, ಆ ಅಡ್ವಾಂಟೇಜಸ್ ಸಿಗುತ್ತೋ ಇಲ್ಲೋ ಅಂತ ಅನ್ನೋದ್ರ ಬಗ್ಗೆ ಅನಾಲಿಸಿಸ್ ಮಾಡಬೇಕಾಗತ್ತೆ. ಮತ್ತು ಕ್ರೆಡಿಟ್ ಫೆಸಿಲಿಟೀಸ್ ಬಗ್ಗೆ, ಅಡ್ವಾನ್ಸ್ ಪೇಮೆಂಟ್ ಬಗ್ಗೆ, ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದಿ ಸಪ್ಲೈಯರ್ ಬಗ್ಗೆನೂ ಸ್ಟಡಿ ಮಾಡಬೇಕಾಗತ್ತೆ. ಮತ್ತು ಅದಾದಮೇಲೆ ಇಕ್ವಿಪ್ಮೆಂಟ್ ಅವೈಲೇಬಿಲಿಟಿ ಬಗ್ಗೆನೂ. ಓಕೆ, ಅಂದರೆ ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ದ ಮೇಜರ್ ಮ್ಯಾನುಫ್ಯಾಕ್ಚರರ್ ಹಿಯರ್ ಆ್ಯಂಡ್ ಅಬ್ರಾಡ್. ಓಕೆ, ಅದು ಡೊಮೆಸ್ಟಿಕ್ ಲೆವೆಲಲ್ಲಿ ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಇರಬಹುದು. ಮತ್ತು ಯು ಹ್ಯಾವ್ ಟು ಡೂ ದ ಕಂಪ್ಯಾರಿಟಿವ್ ಫೀಚರ್ಸ್ ಆಫ್ ಆಲ್ ದೀಸ್ ಮ್ಯಾನುಫ್ಯಾಕ್ಚರರ್ಸ್.
ಇವೆಲ್ಲ ಮ್ಯಾನುಫ್ಯಾಕ್ಚರರ್ಸನ್ನು ಕಂಪ್ಯಾರಿಸನ್ ಮಾಡಬೇಕಾಗತ್ತೆ ಈ ವಿಶ್ಲೇಷಣೆಯಲ್ಲಿ. ಮತ್ತು ಅವರು ಯಾವ ಪ್ರೈಸ್ ಸ್ಟ್ರಕ್ಚರನ್ನು ಹಾಕ್ಕೊಂಡಿದ್ದಾರೆ ಯಾವೆಲ್ಲ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳಿಗೆ, ಅದನ್ನು ಇವ್ಯಾಲ್ಯುವೇಟ್ ಮಾಡಬೇಕಾಗತ್ತೆ. ಮತ್ತು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಿರಲ್ಲ ಮ್ಯಾನುಫ್ಯಾಕ್ಚರರ್ ಕಡೆಯಿಂದ, ಸೊ ಅದರದ್ದು ಮೇಂಟೆನೆನ್ಸ್ ಹೇಗಿರುತ್ತೆ, ಆಫ್ಟರ್ ಸೇಲ್ ಸರ್ವಿಸ್ ಹೇಗಿರುತ್ತೆ ಅಂತ ಅನ್ನೋದ್ರ ಬಗ್ಗೆನೂ ಸ್ಟಡಿ ಮಾಡಬೇಕಾಗತ್ತೆ. ಸೊ ಅದರದ್ದು ಗ್ಯಾರಂಟಿ ಮತ್ತು ವಾರಂಟಿನೂ ಇರಬಹುದು, ಅಥವಾ ಟೆಕ್ನಿಕಲ್ ಆ್ಯಂಡ್ ಸ್ಕಿಲ್ಡ್ ಸ್ಟಾಫ್ ರಿಕ್ವೈರ್ಡ್ ಫಾರ್ ದ್ಯಾಟ್ ಪ್ರಾಡಕ್ಟ್ ಬಗ್ಗೆ, ಅಥವಾ ಮಷಿನರಿ ಡೆಲಿವರಿ ಶೆಡ್ಯೂಲ್ ಬಗ್ಗೆ, ಇವೆಲ್ಲದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಮತ್ತು ಇದಾದಮೇಲೆ ಆ ಪ್ರಾಡಕ್ಟನ್ನು ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಮತ್ತು ಡಿಸ್ಟ್ರಿಬ್ಯೂಷನ್ನ ಹೆಂಗೆ ಮಾಡಬೇಕು ಅಂತ. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದ ಬೆಸ್ಟ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್. ಯಾವ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ನ ನಾವು ಇಲ್ಲಿ ಅಳವಡಿಸ್ಕೊಳ್ಬೇಕು ಅಂತ. ಸೊ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂದರೆ ಇದರಲ್ಲಿ ಭಾಳಷ್ಟು ಟೈಪ್ಸ್ ಬರ್ತಾವೆ. ಈಗ ಟೇಕ್ ಫಾರ್ ಎಕ್ಸಾಂಪಲ್, ಮ್ಯಾನುಫ್ಯಾಕ್ಚರರಿಂದ ಹೋಲ್ಸೇಲರಿಂದ ಡೈರೆಕ್ಟ್ ಎಂಡ್ ಯೂಸರಿಗೆ ಒಂದು ಟೈಪ್ ಯೂಸ್ ಮಾಡ್ಬೋದು, ಅಥವಾ ಮ್ಯಾನುಫ್ಯಾಕ್ಚರರಿಂದ ಡೈರೆಕ್ಟ್ ಎಂಡ್ ಯೂಸರಿಗೆ ಮಾಡ್ಬೋದು, ಅಥವಾ ಮ್ಯಾನುಫ್ಯಾಕ್ಚರರಿಂದ ಹೋಲ್ಸೇಲರಿಂದ ಡೀಲರಿಂದ ರಿಟೇಲರಿಂದ ಕನ್ಸ್ಯೂಮರ್ಗೆ ಪ್ರಾಡಕ್ಟನ್ನು ಸೇಲ್ ಮಾಡಬೇಕಾಗತ್ತೆ. ಸೊ ವಿಚ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಈಸ್ ಮೋರ್ ಅಕ್ಯುರೇಟ್, ಓಕೆ, ಮೋರ್ ಫೀಸಿಬಲ್, ಮೋರ್ ಕನ್ವೀನಿಯೆಂಟ್. ಸೊ ಅಂಥ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ನ ಇವರು ಇಲ್ಲಿ ಸೆಲೆಕ್ಷನ್ ಮಾಡಬೇಕಾಗತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ಅಡ್ವರ್ಟೈಸಿಂಗ್ ಆ್ಯಂಡ್ ಪಬ್ಲಿಸಿಟಿ ಪ್ರೋಗ್ರಾಮ್ ಫಾರ್ ದ ಪ್ರಾಡಕ್ಟ್. Advertising will play a very important role, which helps the marketing department to attract more number of customers. ಸೊ ಭಾಳಷ್ಟು ಕಸ್ಟಮರ್ಸನ್ನು ನಾವು ಇಲ್ಲಿ ಅಟ್ರಾಕ್ಟ್ ಮಾಡ್ಬೋದು ಒಂದು ಒಳ್ಳೆಯ ಅಡ್ವರ್ಟೈಸ್ಮೆಂಟ್ ಮಾಡೋದ್ರಿಂದ. ಸೊ ಅದಕ್ಕೆ ಇಲ್ಲಿ ಅದನ್ನು ಪಬ್ಲಿಸಿಟಿ ಹೆಂಗೆ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಯಾವ ಥರ ಮಾಡಬೇಕು, ಅದು ಯಾವ ಮೂಲದಿಂದ ಮಾಡಬೇಕು ಅಂತ, ಯಾವೆಲ್ಲ ಮೂಲಗಳನ್ನು ಬಳಕೆ ಮಾಡಬೇಕು ಅಂತ. ಓಕೆ, ವೆದರ್ ದ ಅಡ್ವರ್ಟೈಸ್ಮೆಂಟ್ ಶುಡ್ ಬಿ ಡನ್ ಇನ್ ಟೆಲಿವಿಷನ್, or in newspapers, or in magazines, or banner should be put in, or campaign should be conducted. ಓಕೆ, ಆ ರೀತಿ. ಮತ್ತು ಪ್ರಾಡಕ್ಟ್ ಪೊಸಿಷನಿಂಗ್ ಅಂದರೆ ಆ ವಸ್ತುವನ್ನು ಕಸ್ಟಮರ್ ಮೈಂಡಲ್ಲಿ ಹೇಗೆ ಪೊಸಿಷನ್ ಮಾಡಬೇಕು ಅಂತ. ಸೊ ದ್ಯಾಟ್ ಪರ್ಟಿಕ್ಯುಲರ್ ಕಸ್ಟಮರ್ ಶುಡ್ ಬಿ ಏಬಲ್ ಟು ಗೆಟ್ ದ್ಯಾಟ್ ಕಂಪನಿ ಬ್ರ್ಯಾಂಡ್ ಓನ್ಲಿ. ಓಕೆ, ಅಂದರೆ ಅದು ನನ್ನ ಮೈಂಡ್ ಒಳಗೆ ಪೊಸಿಷನ್ ಆಗಬೇಕು ಅಂತ. ಓಕೆ, ಈಗ ನಾನು ಯಾವುದಾದ್ರೂ ಪ್ರಾಡಕ್ಟನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡೆ ಅಂತಂತಂದರೆ, ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ತೊಗೋಬೇಕು ಅಂತ ಅಂದ್ಕೊಂಡೆ ಅಂದರೆ ನನ್ನ ಮೈಂಡಲ್ಲಿ ಆ ಬ್ರ್ಯಾಂಡ್ ಫಸ್ಟ್ ತಲೆಗೆ ಬರಬೇಕು. ಆ ರೀತಿ ಮಾಡೋದು, ದ್ಯಾಟ್ ಈಸ್ ಕಾಲ್ಡ್ ಆಸ್ ಪ್ರಾಡಕ್ಟ್ ಪೊಸಿಷನಿಂಗ್. ಓಕೆ, ಆ್ಯಂಡ್ ವಾಟ್ ಟೈಪ್ ಆಫ್ ಔಟ್ಸ್ಟ್ಯಾಂಡಿಂಗ್ ಫೀಚರ್ಸ್ ಆಫ್ ದಿ ಪ್ರಾಡಕ್ಟ್ ಆರ್ ಸರ್ವಿಸಸ್. ಪ್ರಾಡಕ್ಟ್ ಸರ್ವಿಸಸ್ದು ಔಟ್ಸ್ಟ್ಯಾಂಡಿಂಗ್ ಫೀಚರ್ ಅಂತೂ ಇರಲೇಬೇಕು. then only the customer will prefer your company product. Okay, it should be different from the competitor's product or service. So that is called as outstanding feature. It should fulfill the extra requirement of the customer. Okay, then only the customer will get delighted from the brand. Okay, then marketing features and practices like credit facilities, minimum orders and incentives. And there will be some business terms, commission, stocks, warehouse facilities, ಅವೆಲ್ಲ ಇರ್ತವೆ. ಸೊ ಅವನ್ನೆಲ್ಲನೂ ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ದ ಲಾಸ್ಟ್ ಒನ್, ದ ವೆರಿ ಇಂಪಾರ್ಟೆಂಟ್ ಒನ್ ಇನ್ ದಿಸ್ ಅನಾಲಿಸಿಸ್, ದಟ್ ಈಸ್ ಕಸ್ಟಮರ್ ಬಿಹೇವಿಯರ್ ಅನಾಲಿಸಿಸ್. ಬಹುಮುಖ್ಯವಾಗಿ ಇಲ್ಲಿ ವಿಶ್ಲೇಷಣೆ ಮಾಡಬೇಕಾಗಿರೋದು ಏನು ಅಂತಂದರೆ ಕಸ್ಟಮರ್ ಬಿಹೇವಿಯರ್. ಈ ಕಸ್ಟಮರ್ ಬಿಹೇವಿಯರನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಉಳ್ಕಿದ್ದೆಲ್ಲ ಮಾರ್ಕೆಟಿಂಗ್ ಚಟುವಟಿಕೆಗಳು ಏನಕ್ಕವ ಅಂದ್ರೆ ಫ್ಲಾಪ್ ಆಗಿಬಿಡ್ತಾವೆ. ಓಕೆ, ಸೊ ಹೌ ಟು ಮೋಟಿವೇಟ್ ದ ಬಾಯರ್ ಟು ಬೈ ದ ನ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ಹೌ ಟು ಅನಲೈಸ್ ದ ಬಾಯರ್ ಪರ್ಚೇಸಿಂಗ್ ಪವರ್. ಅವ್ರ ಪರ್ಚೇಸಿಂಗ್ ಪವರ್ ಹೇಗಿದೆ ಅಂತ ವಿಶ್ಲೇಷಣೆ ಮಾಡಬೇಕಾಗತ್ತಿಲ್ಲಿ. ವೆದರ್ they are high income customer or middle level income customer or low level income customer, that you have to analyze. And you should also analyze their consumption pattern, okay, to capture the major market share. ಅವ್ರ ಕನ್ಸಂಪ್ಷನ್ ಪ್ಯಾಟರ್ನ್ ಹೆಂಗಿದೆ ಅಂತ. ಯಾಕಂದರೆ ಕಸ್ಟಮರ್ ಕನ್ಸಂಪ್ಷನ್ ಪ್ಯಾಟರ್ನು
ಅದು ಸಮಯಕ್ಕೆ ತಕ್ಕಂಗೆ ಚೇಂಜ್ ಆಕ್ಕೈತಿ ಮತ್ತು ಅವ್ರ ಕೆಪಾಸಿಟಿ ತಕ್ಕಂಗೆ ಚೇಂಜ್ ಆಕ್ಕೈತಿ, ಇನ್ಕಮ್ ತಕ್ಕಂಗೆ ಚೇಂಜ್ ಆಗ್ತಿರ್ತೈತಿ. ಸೊ ಯಾವ ಕಸ್ಟಮರದು ಕನ್ಸಂಪ್ಷನ್ ಪ್ಯಾಟರ್ನು ಯಾವ ರೀತಿ ಇದೆ ಅಂತ ಸರಿಯಾಗಿ ಇಲ್ಲಿ ವಿಶ್ಲೇಷಣೆ ಮಾಡಬೇಕು. ಅಂದಾಗಲೇ ಅವರು ಹೆಚ್ಚಿಗೆ ಮಾರ್ಕೆಟ್ ಶೇರನ್ನು ಮಾರ್ಕೆಟಲ್ಲಿ ಇಟ್ಕೋಬಹುದು ಅಂತ. ಓಕೆ, ಸೊ ದೇ ವಿಲ್ ಬಿ ಹ್ಯಾವಿಂಗ್ ಮೋರ್ ಮಾರ್ಕೆಟ್ ಶೇರ್ ಇನ್ ದ ಮಾರ್ಕೆಟ್. And then understand the preference for durability, service and economy. So the product should have the durability, good service, and it should be economical. That means it should be affordable anta. And understanding the customer characteristics in different region. ಯಾಕೆಂದರೆ ಕಸ್ಟಮರ್ ಕ್ಯಾರೆಕ್ಟರ್ಗಳು ಏನದಾವಲ್ಲ ಅದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅದು ಚೇಂಜ್ ಆಕ್ಕೊಂತ ಹೋಗುತ್ತೆ. ಓಕೆ, ನಂದು ಟೇಸ್ಟು ಪ್ರಿಫರೆನ್ಸಸ್ಸಿಗೂ ಮತ್ತು ನಿಮ್ಮದು ಟೇಸ್ಟು ಪ್ರಿಫರೆನ್ಸಸ್ಸಿಗೂ ಚೇಂಜಸ್ ಇರುತ್ತೆ. ಓಕೆ, ನಂದು ಟೇಸ್ಟು ಪ್ರಿಫರೆನ್ಸಿಗೂ ಅಮೇರಿಕಾದಲ್ಲಿರೋ ಕಸ್ಟಮರ್ ಟೇಸ್ಟು ಪ್ರಿಫರೆನ್ಸಿಗೂ ಚೇಂಜ್ ಇರುತ್ತೆ. ಇಂಗ್ಲೆಂಡ್ನಲ್ಲಿರೋ ಕಸ್ಟಮರ್ ಟೇಸ್ಟು ಪ್ರಿಫರೆನ್ಸಸ್ಸು ಚೇಂಜ್ ಆಗಿರುತ್ತೆ. ಕರ್ನಾಟಕದಲ್ಲಿರೋ ಕಸ್ಟಮರ್ ಟೇಸ್ಟು ಪ್ರಿಫರೆನ್ಸ್ ಚೇಂಜ್ ಆಗುತ್ತೆ. ತಮಿಳ್ನಾಡಲ್ಲಿರೋ ಕಸ್ಟಮರ್ ಟೇಸ್ಟು ಪ್ರಿಫರೆನ್ಸ್ ಚೇಂಜ್ ಆಗುತ್ತೆ. ಓಕೆ, ಸೊ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದ್ರೆ you will find different character of a customer. Okay, so that character must be evaluated by the marketer. Okay, so these are the marketing aspect you have to take into consideration while writing the project report. ಪ್ರಾಜೆಕ್ಟನ್ನು ಹಾಕೊಳ್ಳೋಕ್ಕಿಂತ ಮುಂಚೆ ಆ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಇವೆಲ್ಲ ಅಂಶಗಳನ್ನು ನೀವು ಪರಿಗಣನೆಗೆ ತಗೊಳ್ಬೇಕಾಗತ್ತೆ. ಓಕೆ, ಸೊ ಇನ್ ದಿಸ್ ಸೆಷನ್ 25th session we have discussed about the process of project formulation relating to the marketing aspect and how to do the market survey. Okay, so these are all the references that I have made used of for this session. ಎಸ್, ಪ್ರಿಯ ವಿದ್ಯಾರ್ಥಿನಿಯರೇ, now we will move on to the next session. That is the last session in this video, that is 26th session of this third unit. So this session speaks about the HR aspect of the project formulation. Okay, so the objective is to know the human resource aspect of the business project, and the learning outcome is students will learn how human resource aspect should be taken into consideration for preparing the project. Okay, ಸೊ ಹೇಗೆ ಫೈನಾನ್ಸ್ ಆಸ್ಪೆಕ್ಟು ಮತ್ತು ಮಾರ್ಕೆಟಿಂಗ್ ಆಸ್ಪೆಕ್ಟು ಒಂದು ಪ್ರಾಜೆಕ್ಟಿಗೆ ಇಂಪಾರ್ಟೆಂಟು, ಅಷ್ಟೇ ಹ್ಯೂಮನ್ ರಿಸೋರ್ಸ್ ಆಸ್ಪೆಕ್ಟನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಬಹುಮುಖ್ಯ ಆಗುತ್ತೆ. ಯಾಕಂದರೆ ಯು ಕೆನಾಟ್ ನೆಗ್ಲೆಕ್ಟ್ ದ ಹ್ಯೂಮನ್ ರಿಸೋರ್ಸ್. ಮಾನವ ಸಂಪನ್ಮೂಲಗಳನ್ನು ನೀವು ಕಡೆಗಣನೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲ ಚಟುವಟಿಕೆಗಳನ್ನು ಕೈಗೊಳ್ಳುವುದು ಯಾರು ಅಂತಂತಂದರೆ ಮಾನವ ಸಂಪನ್ಮೂಲ. ಓಕೆ, ಸೊ ದ್ಯಾಟ್ ಈಸ್ ವೈ ದಿಸ್ ಹ್ಯೂಮನ್ ರಿಸೋರ್ಸ್ ವಿಲ್ ಬಿ ಟ್ರೀಟೆಡ್ ಆ್ಯಸ್ a very important asset to the organization. So ಇಲ್ಲಿ ಪ್ರಾಜೆಕ್ಟ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ ಏನು ಅಂದರೆ ಆರ್ಗನೈಸಿಂಗ್, ಮ್ಯಾನೇಜಿಂಗ್ ಆ್ಯಂಡ್ ಲೀಡಿಂಗ್ ದ ಪ್ರಾಜೆಕ್ಟ್ ಟೀಮ್. ಒಂದು ಪ್ರಾಜೆಕ್ಟ್ ಅಂತ ಅಂದಾಗ ಆ ಪ್ರಾಜೆಕ್ಟನ್ನು ಬರೀ ಎಂಟ್ರಪ್ರೆನರ್ ಒಬ್ಬನೇ ಕೈಗೊಂಡು ಅವನು ಒಬ್ಬನೇ ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಅವಂಗೆ ಮಾನವ ಸಂಪನ್ಮೂಲದ ಅವಶ್ಯಕತೆ ಬೇಕಾಗತ್ತೆ. ಈ ಮಾನವ ಸಂಪನ್ಮೂಲದ ಅವಶ್ಯಕತೆ ಏನೈತಲ್ಲ, ಒಂದು ಪ್ರಾಜೆಕ್ಟಿಂದ ಮತ್ತೊಂದು ಪ್ರಾಜೆಕ್ಟಿಗೆ ಚೇಂಜ್ ಆಕ್ಕೊಂತ ಹೋಗ್ತೈತಿ, ಮತ್ತು ಒಂದು ಟೈಮಿಂದ ಮತ್ತೊಂದು ಟೈಮಿಗೂ ಚೇಂಜ್ ಆಕ್ಕೊಂತನ ಹೋಗ್ತೈತಿ. ಓಕೆ, ಸೊ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದಿ ಪ್ರಾಜೆಕ್ಟ್ ಆ್ಯನ್ ಎಂಟರ್ಪ್ರೆನರ್ ಶುಡ್ ಹ್ಯಾವ್ ಆಲ್ ದ ಹ್ಯೂಮನ್ ರಿಸೋರ್ಸ್ ಇನ್ ಹೀಸ್ ಪ್ರಾಜೆಕ್ಟ್.
then only he will be able to complete his project within a stipulated period of time. So he should have a very innovative, creative management human resource, managerial human resource. He should have a skilled labors. Okay, so here it is a process of identifying and documenting the project roles, okay, responsibilities, required skills, reporting relationships, and creating a staffing management plan ಅಂತ. ಅಂದರೆ ಇಲ್ಲಿ ಪ್ರಾಜೆಕ್ಟಲ್ಲಿ ನಾವು ಯಾವೆಲ್ಲ ಮಾನವ ಸಂಪನ್ಮೂಲ ಸಂಬಂಧಪಟ್ಟಂಥ ಪಾತ್ರಗಳು ಬೇಕಾಗ್ತಾವು, ಒಂದು ಪ್ರಾಜೆಕ್ಟಿಗೆ ಎಷ್ಟು ಜನ ಮ್ಯಾನೇಜರ್ಸ್ ಬೇಕು, ಎಷ್ಟು ಜನ ಲೇಬರ್ಸ್ ಬೇಕು ಅಂತ ಅನ್ನೋದನ್ನು ಇಲ್ಲಿ ಡಿಫೈನ್ ಮಾಡಬೇಕಾಗತ್ತೆ. ಮತ್ತು ಅವೆಲ್ಲ ಎಂಪ್ಲಾಯಿಗಳದ ರೆಸ್ಪಾನ್ಸಿಬಿಲಿಟಿ ಏನು, ಮತ್ತು ಆ ಎಲ್ಲ ಎಂಪ್ಲಾಯಿಗಳಿಗೆ ಯಾವೆಲ್ಲ ಸ್ಕಿಲ್ ಬೇಕು, ಓಕೆ, ಮತ್ತು ಒಬ್ಬ ಎಂಪ್ಲಾಯಿಯಿಂದ ಮತ್ತೊಬ್ಬ ಎಂಪ್ಲಾಯಿಗಳ ನಡುವಿನ ರಿಲೇಷನ್ಶಿಪ್ ಯಾವ ಥರ ಇರಬೇಕು ಅಂತ. ಓಕೆ, ಸೊ ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ದ್ಯಾಟ್. HR aspect explains about that. Okay, so the main purpose of human resource aspect in writing the project report is to achieve the project success by ensuring the appropriate human resource are required with the necessary skills. Resources are trained if any gaps in skills are identified. Team building strategies are clearly defined and team activities are effectively managed ಅಂತ. ಸೊ ಇಲ್ಲಿ ಇದ್ರದ್ದು ಮೇನ್ ಪರ್ಪಸ್ ಏನು ಅಂತಂದ್ರೆ ಪ್ರಾಜೆಕ್ಟ್ದ ಉದ್ದೇಶ ಈಡೇರಬೇಕು. ಆ ಉದ್ದೇಶ ಈಡೇರಿಸೋರು ಯಾರು ಅಂತಂತಂದ್ರೆ ಅಲ್ಲಿ ಮಾನವ ಸಂಪನ್ಮೂಲ. ಸೊ ಆ ಮಾನವ ಸಂಪನ್ಮೂಲ ಅಪ್ರಾಪ್ರಿಯೇಟ್ ಆಗಿರಬೇಕು. ಸೊ ನಮಗೆ ಅವರಲ್ಲಿರೋ ವೈಶಿಷ್ಟ್ಯತೆಗಳು, ಸ್ಕಿಲ್ಸ್ ಏನದಾವಲ್ಲ ಅದು ಬೇಕಾಗತ್ತೆ. ಆ ಸ್ಕಿಲ್ಸ್ ಒಳಗೆ ಏನಾರ ಗ್ಯಾಪ್ ಇತ್ತು ಅಂತಂದ್ರೆ, ಅಂದರೆ ಪ್ರಾಜೆಕ್ಟಿಗೆ ಬೇಕಾಗಿರುವಂಥ ಸ್ಕಿಲ್ಲು ಮತ್ತು ಇವಾಗಲೇ ಇರುವಂಥ ಲೇಬರ್ಸದ್ದು ಸ್ಕಿಲ್ ಏನಾದರೂ ಗ್ಯಾಪ್ ಇತ್ತು ಅಂತಂದ್ರೆ ಅದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಗ್ಯಾಪ್ ಇದೆಯೋ ಇಲ್ಲವೋ ಅಂತ. ಇತ್ತು ಅಂತಂತಂದರೆ ಅವ್ರನ್ನ ಟ್ರೈನ್ ಮಾಡಬೇಕಾಗತ್ತೆ. ಓಕೆ, ಕೆಲವೊಂದು ಸ್ಟ್ರಾಟಜೀಸನ್ನು ಹಾಕ್ಕೋಬೇಕಾಗತ್ತೆ. ಸೊ ದೆನ್ ಓನ್ಲಿ ಯು ಕ್ಯಾನ್ ಡೂ ದ ಇಫೆಕ್ಟಿವ್ team of workforce which will help in achieving the goals or aims of that particular project ಅಂತ. ಓಕೆ, ಸೊ ಒಂದು ಒಳ್ಳೆ ಹ್ಯೂಮನ್ ರಿಸೋರ್ಸ್ ಆಸ್ಪೆಕ್ಟನ್ನು ಇವ್ಯಾಲ್ಯುವೇಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದೇ ಆದಲ್ಲಿ, ಓಕೆ, ಸೊ ದೀಸ್ ಆರ್ ದಿ ಇಂಪಾರ್ಟೆನ್ಸ್ ಆರ್ ಸಿಗ್ನಿಫಿಕೆನ್ಸ್ ಯು ವಿಲ್ ಗೆಟ್. ಏನು ಅಂದರೆ ಮೆನಿ ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್ಸ್ ಹ್ಯಾವ್ ಸೆಡ್ ದ್ಯಾಟ್ ದ ಪೀಪಲ್ ಆರ್ ಅವರ್ ಮೋಸ್ಟ್ ಇಂಪಾರ್ಟೆಂಟ್ ಅಸೆಟ್ ಅಂತ. ಸೊ ಭಾಳಷ್ಟು ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್ಗಳು ಏನು ಹೇಳ್ತಾರೆ ಅಂತಂತಂದ್ರೆ, ಒಂದು ಬಿಸ್ನೆಸ್ ಆರ್ಗನೈಸೇಷನದು ಒಳ್ಳೆಯ ಆಸ್ತಿ ಯಾರು ಅಂತಂದ್ರೆ ಅದು ಮಾನವ ಸಂಪನ್ಮೂಲ ಆಗಿರುತ್ತೆ ಅಂತ. ಎಲ್ಲನೂ ಚಲೋ ಆಗಿದ್ದು, ಎಲ್ಲ ರಿಸೋರ್ಸ್ಗಳು ಕರೆಕ್ಟಾಗಿದ್ದು, ಹೆವಿ ಮಷಿನರಿ, ಅಡ್ವಾನ್ಸ್ಡ್ ಮಷಿನರಿ ಇದ್ದು, ದುಡ್ಡೆಲ್ಲ ಇದ್ದು, ಸರಿಯಾದ ಹ್ಯೂಮನ್ ರಿಸೋರ್ಸ್ ಇಲ್ಲ ಅಂತಂತಂದರೆ, ಸ್ಕಿಲ್ಡ್ ಲೇಬರ್ಸ್ ಇಲ್ಲ ಅಂತಂದರೆ, ಕ್ರಿಯೇಟಿವ್ ಇನೋವೇಟಿವ್ ಲೇಬರ್ಸ್ ಇಲ್ಲ ಅಂತಂತಂದರೆ, ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ದ ಬಿಸ್ನೆಸ್ ಆರ್ಗನೈಸೇಷನ್ ಆರ್ ದ ಪ್ರಾಜೆಕ್ಟ್ ಟು ಸರ್ವೈವ್ ಇನ್ ದ ಮಾರ್ಕೆಟ್. ಓಕೆ, ಸೊ ದ ಪೀಪಲ್ ಡಿಟರ್ಮೈನ್ ದ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಆಫ್ ದ ಆರ್ಗನೈಸೇಷನ್ಸ್ ಆ್ಯಂಡ್ ದ ಪ್ರಾಜೆಕ್ಟ್ಸ್. ಓಕೆ, ಸೊ ಒಂದು ಪ್ರಾಜೆಕ್ಟದ್ದು ಸಕ್ಸಸ್ ಆಗಬೇಕು ಅಂತಂತಂದರೆ, ಸೊ ಇಟ್ ಈಸ್ ಡಿಪೆಂಡ್ ಆನ್ ದ ಪೀಪಲ್. ಅಂದರೆ ಇದು ಜನರಿಂದನೇ ಸಾಧ್ಯ ಅಂತ. ಓಕೆ, most project managers agree that managing human resource effectively is one of the toughest challenges they face ಅಂತ. ಯಾಕೆ ಟಫೆಸ್ಟ್ ಚಾಲೆಂಜ್ ಆಗುತ್ತೆ ಅಂತಂದರೆ, ಎಲ್ಲ ಮಾನವ ಸಂಪನ್ಮೂಲ ಐತಲ್ಲ ಅವ್ರದ್ದು ಎಲ್ಲರದ್ದು ಕೆಪಾಸಿಟಿ ಒಂದೇ ಟೈಪ್ ಇರೋಂಗಿಲ್ಲ, ಎಲ್ಲರದ್ದು ಎಕ್ಸ್ಪೀರಿಯನ್ಸ್ ಒಂದೇ ಟೈಪ್ ಇರೋಂಗಿಲ್ಲ, ಎಲ್ಲರದ್ದು ಕ್ವಾಲಿಫಿಕೇಷನ್ ಒಂದೇ ಟೈಪ್ ಇರೋಂಗಿಲ್ಲ, ನಾಲೆಜ್ ಒಂದೇ ಟೈಪ್ ಇರೋಂಗಿಲ್ಲ, ಕ್ರಿಯೇಟಿವಿಟಿ ಒಂದೇ ಟೈಪ್ ಇರೋಂಗಿಲ್ಲ. ಮತ್ತು ಇಟ್ ಈಸ್ when it comes to motivation, it is very much internal in nature. ಇದು ಆಂತರಿಕವಾಗಿದ್ದರಿಂದ ಅವ್ರನ್ನ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ದ್ಯಾಟ್ ಈಸ್ ವೈ ಇಟ್ ಹ್ಯಾಸ್ ಬಿಕಮ್ ಅ ವೆರಿ ಟಫೆಸ್ಟ್ ಚಾಲೆಂಜ್ ಟು ದಿ ಮ್ಯಾನೇಜರ್ಸ್. ಓಕೆ,
So project human resource management is a vital component of project management, in which the qualified people are often hard to find and keep. ಓಕೆ, ಮತ್ತು ಇನ್ನೊಂದು ಏನು ಅಂತಂದ್ರೆ, ನಿಮಗೆ ಕೆಲವೊಂದು ಸಾರಿ ಒಳ್ಳೆ ಎಂಪ್ಲಾಯಿ ಸಿಕ್ಕು ಅಂತಂತಂದ್ರೆ ಅವ್ರನ್ನ ರಿಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಇತ್ತೀಚಿನಾಗ ಭಾಳಷ್ಟು ಕಾಂಪಿಟೇಷನ್ ಐತಿ. ಸೊ ಭಾಳಷ್ಟು ಕಾಂಪಿಟೇಟರ್ ಅದಾರ. ಆ ಬಿಸ್ನೆಸ್ ಆರ್ಗನೈಸೇಷನ್ ಅವರು ಒಂದು ಒಳ್ಳೆ ವರ್ಕರ್ನ ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಬೈ ಗಿವಿಂಗ್ ಗುಡ್ ಸ್ಯಾಲರಿ ಆರ್ ಅದರ್ ಕೈಂಡ್ ಆಫ್ ಕಾಂಪೆನ್ಸೇಷನ್. ಓಕೆ, ಸೊ ಅದು ಭಾಳ ಕಷ್ಟ ಆಗುತ್ತೆ ಅಂತ ಇಲ್ಲಿ. ಓಕೆ, ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಪ್ರಾಸೆಸ್ ಆಫ್ ಪ್ರಾಜೆಕ್ಟ್ ಫಾರ್ಮುಲೇಷನ್ ಆ್ಯಂಡ್ ಪ್ರಿಪ್ರೇಷನ್ ರಿಗಾರ್ಡಿಂಗ್ ದ ಹ್ಯೂಮನ್ ಆಸ್ಪೆಕ್ಟ್, ಸೊ ದೀಸ್ ಆಲ್ ಥಿಂಗ್ಸ್ ಕ್ಯಾನ್ ಬಿ ಟೇಕನ್ ಇನ್ ಟು ಕನ್ಸಿಡ್ರೇಷನ್. ಅದ್ರಲ್ಲಿ ಮೊದಲನೇದಾಗಿ ಏನು ಅಂತಂದ್ರೆ ಡೆವಲಪಿಂಗ್ ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನ್. ಡೆವಲಪಿಂಗ್ ಹ್ಯೂಮನ್ ರಿಸೋರ್ಸ್ ಪ್ಲ್ಯಾನ್ ಅಂತಂತಂದರೆ, ಈ ಪ್ಲ್ಯಾನ್ನಾಗ ಮೊದಲನೇದಾಗಿ ಅವ್ರು ಏನು ಮಾಡಬೇಕು ಅಂತಂದರೆ, ಈ ನಮ್ಮ ಪ್ರಾಜೆಕ್ಟಿಗೆ ಎಷ್ಟು ಜನ ಎಂಪ್ಲಾಯಿಗಳು ಬೇಕು ಅಂತ. ಓಕೆ, ಹೌ ಮಚ್ ಎಂಪ್ಲಾಯೀಸ್ ಆರ್ ರಿಕ್ವೈರ್ಡ್, ದಟ್ ಈಸ್ ಫೈಂಡಿಂಗ್ ಔಟ್ ದ ನಂಬರ್ಸ್. ಓಕೆ, ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು ಅಂತ. ಎರಡನೇದಾಗಿ ಅಕ್ವೈರ್ ಅ ಪ್ರಾಜೆಕ್ಟ್ ಟೀಮ್. ಒಂದು ಪ್ರಾಜೆಕ್ಟ್ ಅಂತಂದಮೇಲೆ ಅದನ್ನು ಸಕ್ಸಸ್ಫುಲ್ಲಾಗಿ ನಡ್ಕೊಂಡು ಹೋಗಬೇಕು ಅಂದ್ರೆ ಅಲ್ಲಿ ಒಂದು ಎಕ್ಸ್ಪರ್ಟ್ ಟೀಮ್ ಬೇಕಾಗತ್ತೆ. ಅಂಥ ಟೀಮನ್ನು ಅಕ್ವೈರ್ ಮಾಡಬೇಕು. ಮೊದಲನೇ ಸ್ಟೇಜ್ನಲ್ಲಿ ನಾವೇನು ಮಾಡ್ತೀವಿ, ಎಷ್ಟು ಜನ ಎಂಪ್ಲಾಯಿಗಳು ಬೇಕು ಅಂತ, ನಮಗಿಷ್ಟು ಜನ ಬೇಕಂತ ಅಂದಾದಮೇಲೆ ಅವ್ರನ್ನ ಅಷ್ಟು ಜನರನ್ನ ಅಕ್ವೈರ್ ಮಾಡೋದು. ಅಕ್ವೈರ್ ಮಾಡೋದು ಹೆಂಗು ಅಂತ, ಯಾವ ಥರ ಅಂತಂತಂದ್ರೆ, ದ್ಯಾಟ್ ಈಸ್ ವಿತ್ ದ ಹೆಲ್ಪ್ ಆಫ್ ರಿಕ್ರೂಟ್ಮೆಂಟ್ ಆ್ಯಂಡ್ ದ ಸೆಲೆಕ್ಷನ್ ಪ್ರಾಸೆಸ್. ಓಕೆ, ನೇಮಕಾತಿ ಮಾಡಿಕೊಂಡು, ಸೊ ಆಯಾ ಸ್ಥಾನಗಳಿಗೆ ಪೊಸಿಷನ್ಗಳಿಗೆ ತಕ್ಕಂತೆ ನಾವು ರಿಕ್ರೂಟ್ಮೆಂಟ್ ಮಾಡಿಕೊಂಡು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಮ್ಯಾನೇಜರಿಗೆ ಹೈಯರ್ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಟೈಪ್ ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ. ಲೋವರ್ ಲೆವೆಲ್ ವರ್ಕರ್ಸನ್ನು ಹೈಯರ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಟೈಪ್ ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ. ಸೊ ಆಲ್ ದೀಸ್ ಟೈಪ್ ಆಫ್ ಟೀಮ್ ಶುಡ್ ಬಿ ಅಕ್ವೈರ್ಡ್ ವಿತ್ ದ ಹೆಲ್ಪ್ ಆಫ್ ರಿಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್ ಹಿಯರ್. ಅದಾದಮೇಲೆ ಆ ಪ್ರಾಜೆಕ್ಟನ್ನು ಡೆವಲಪ್ ಮಾಡಬೇಕು, ಬೆಳವಣಿಗೆ ಮಾಡಬೇಕು ಅಂತ. ಬೆಳವಣಿಗೆ ಹೆಂಗೆ ಯಾವ್ದು ರೀತಿ ಮಾಡಬೇಕು ಅಂತಂದ್ರೆ, ಅವರೆಲ್ಲರಿಗೂ ತಿಳಿ ಹೇಳುವುದು. ಓಕೆ, ಗಿವಿಂಗ್ ದ ರೆಸ್ಪಾನ್ಸಿಬಿಲಿಟಿ, ಗಿವಿಂಗ್ ದ ಅಥಾರಿಟಿ ಆ್ಯಂಡ್ ಗಿವಿಂಗ್ ಕಂಟಿನ್ಯೂಸ್ ಟ್ರೈನಿಂಗ್ ಆ್ಯಂಡ್ ಗಿವಿಂಗ್ ಕಂಟಿನ್ಯೂಸ್ ಗೈಡೆನ್ಸ್. ಆ ಟೀಮನ್ನು ಡೆವಲಪ್ ಮಾಡ್ಕೋತ ಹೋಗೋದು. ಓಕೆ, ಬೈ ಗಿವಿಂಗ್ ಮೋರ್ ಇನ್ಫಾರ್ಮೇಷನ್ ಟು ದೆಮ್. ಓಕೆ, ಬೈ ಗಿವಿಂಗ್ ಮೋರ್ ಫೆಸಿಲಿಟೀಸ್ ಟು ದೆಮ್. ಓಕೆ, ಸೊ ಇವನ್ನೆಲ್ಲ ಮಾಡ್ತಾ ಆ ಪ್ರಾಜೆಕ್ಟ್ ಟೀಮನ್ನು ಡೆವಲಪ್ ಮಾಡೋದು ಅಂತ. ಅದಾದಮೇಲೆ ಕೊನೆಯದಾಗಿ ಟೀಮ್ ಡೆವಲಪ್ ಆದಮೇಲೆ ದೇ ಸ್ಟಾರ್ಟ್ ಪರ್ಫಾರ್ಮಿಂಗ್ ದ ವೇರಿಯಸ್ ಆ್ಯಕ್ಟಿವಿಟೀಸ್. ಸೊ ಅದನ್ನು ನಿರ್ವಹಣೆ ಮಾಡ್ಕೊತ ಹೋಗ್ಬೇಕು. ಯಾಕಂತಂದ್ರೆ ಟೀಮ್ ಡೆವಲಪ್ ಆದಮೇಲೆ ಆ ಪರ್ಫಾರ್ಮೆನ್ಸು ಅದೇ ರೀತಿಯಾಗಿ ಲಾಂಗ್ ಟರ್ಮ್ ಅದು ಬೆಳ್ಕೊತ ಹೋಗುತ್ತೋ ಇಲ್ಲೋ ಅಂತ ಅನ್ನೋದು ಗೊತ್ತಾಗಂಗಿಲ್ಲ. ಅದು ಲಾಂಗ್ ಟರ್ಮ್ವರೆಗೂ ಅದು ಅದೇ ರೀತಿಯಾಗಿ ಬೆಳ್ಕೊತ ಹೋಗಬೇಕು ಅಂತಂತಂದರೆ, ಸೊ ಯು ಹ್ಯಾವ್ ಟು ಮ್ಯಾನೇಜ್ ದ್ಯಾಟ್ ಟೀಮ್. ಅದನ್ನು ನಿರ್ವಹಣೆ ಮಾಡಬೇಕು. ಕಾಲ ತಕ್ಕಂಗೆ ಮೋಟಿವೇಟ್ ಮಾಡಬೇಕಾಗತ್ತೆ, ಕಾಲ ತಕ್ಕಂಗೆ ಟ್ರೈನಿಂಗ್ ಮಾಡಬೇಕಾಗತ್ತೆ. ಓಕೆ, ಸೊ ಡಿಫ್ರೆಂಟ್ ಟೈಪ್ ಆಫ್ ಆ್ಯಕ್ಟಿವಿಟೀಸ್ ಶುಡ್ ಬಿ ಕಂಡಕ್ಟೆಡ್. ಗೈಡೆನ್ಸ್ ಕೊಡಬೇಕಾಗತ್ತೆ, ಅಡ್ವೈಸ್ ಮಾಡಬೇಕಾಗತ್ತೆ. ಓಕೆ, ಕಂಟ್ರೋಲ್ ಮಾಡಬೇಕಾಗತ್ತೆ. ಡೈರೆಕ್ಷನ್ ಆ್ಯಂಡ್ ಕಂಟ್ರೋಲಿಂಗ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಲ್ಲ, ದೀಸ್ ಆರ್ ದಿ ಮೇಜರ್ ಪಾರ್ಟ್ ಆಫ್ ಮ್ಯಾನೇಜಿಂಗ್ ದ ಹ್ಯೂಮನ್ ರಿಸೋರ್ಸ್. So continuously direction should be given to them and continuously controlling activity should be made here. So these 4 major activities must be taken into consideration in the process of project formulation relating to the human resource aspect. Okay, so in this last session of this video we have discussed about the purpose of project formulation and preparation of HR aspects and the importance of project human resource management and the process of project formulation and the preparation. So for this session I have referred these 2 books and these 2 websites.
So this is all about this video and all about these session. Thank you.